ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಭೂಷಾರತ್ನಂ ಭುವನವಲಯಸ್ಯಾಖಿಲಶ್ಚಾರ್ಯರತ್ನಂ ಲೀಲಾರತ್ನಂ ಜಲವಿದುಹಿತುಃ ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮರನ್ಮಂಡಲೆ ಪುತ್ರರತ್ನಂ ನಾರಾಯಣಾಯ ಪರಿಪೂರ್ಣ ಗುಣಾಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದಶರಥ ಮಹಾರಾಜ ಯಜ್ಞವನ್ನ ಮಾಡಿರುವುದರಿಂದ 3 ಜನ ಹೆಂಡತಿಯರಲ್ಲಿ 4 ಮಕ್ಕಳು ಹುಟ್ಟಿದ್ದಾರೆ. ಅಲ್ಲಿ ಮೊದಲನೇ ಮಗ ಸಾಕ್ಷಾತ್ ಶ್ರೀಮನ್ನಾರಾಯಣ ಪರಮಾತ್ಮನೇ ತಾನು ಅವತಾರ ಮಾಡಿದ್ದಾನೆ. ಹೀಗೆ ಆ ಪರಮಾತ್ಮನಿಗೆ ನಾಮಕರಣವನ್ನು ಮಾಡ್ತಾ ಇದ್ದಾರೆ. ನಾರಾಯಣನಿಗೆ ಪರಮಾತ್ಮನಿಗೆ ರಾಮ ಎಂಬುದಾಗಿ ನಾಮಕರಣ ಮಾಡಿದ್ದಾರೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮತುಲ್ಯಂ ರಾಮನಾಮ ವರಾರಮೆ. ರಾಮ ಅನ್ನುವಂತಹ ಹೆಸರು ಸಹಸ್ರನಾಮ ತತ್ತುಲ್ಯಂ, 1000 ವಿಷ್ಣು ಸಹಸ್ರನಾಮದಿಂದ ಪ್ರತಿಪಾದ್ಯವಾದ ಏನು 1000 ಭಗವಂತನ ರೂಪಗಳಿದೆಯೋ, ಭಗವಂತನ ಶಬ್ದಗಳಿದೆಯೋ, ಆ ಎಲ್ಲ ಶಬ್ದಗಳನ್ನ ಕೇವಲ ರಾಮ ಅನ್ನುವಂತಹ ಆ ನಾಮದಿಂದ ಬರುತ್ತೆ. ಅಂತಹ ಉತ್ತಮವಾಗಿರುವಂತಹ ರಾಮ ಸರ್ವಾಧಿನಾಮತ್ವ, ಆತ್ಮ ರಾಮ ತಥೋವಿವ, ಸರ್ವನಾಗಿದ್ದಾನೆ, ಅದಕ್ಕಾಗಿ ಅವನಿಗೆ ರಾಮ. ಮತ್ತು ನಿನ್ನೆ ರಾವಣ ಅನ್ನೋದ್ರ ಬಗ್ಗೆ ಕೇಳಿದ್ವಿ. ದುಃಖವನ್ನು ಕೊಡುವವನು ಯಾರೋ ಅವನು ರಾವಣ. ಅದಕ್ಕೆ ಪೂರ್ಣ ವಿರುದ್ಧವಾದ ಅರ್ಥವನ್ನು ಕೊಡುವುದು ಈ ರಾಮ ಅನ್ನೋ ನಾಮ. ರಾಮ ರಮಯತಿ. ಈ ಪರಮಾತ್ಮನಲ್ಲಿ ಎಲ್ಲ ಭಕ್ತರು, ದೇವತೆಗಳು, ಋಷಿಗಳೆಲ್ಲರೂ ಕೂಡ ಈ ಪರಮಾತ್ಮನಲ್ಲಿ ಬಂದು ರಮಣ ಮಾಡ್ತಾರೆ. ಪರಮಾತ್ಮ ಆನಂದವನ್ನು ಕೊಡುತ್ತಾನೆ ಅನ್ನೋದಕ್ಕಾಗಿ ರಾಮ ಎನ್ನುವಂತಹ ನಾಮಕರಣವನ್ನು ಮಾಡಿದ್ದಾರೆ. ಸಾಧು ಲಕ್ಷಣ ಗುಣೋಪೇತ ಲಕ್ಷ್ಮಣೋ ನಾಮದೋ ಭವದ. ಉತ್ತಮವಾದ ಗುಣಗಳಿಂದ ಕೂಡಿದವನಾದ್ದರಿಂದ ಅವನಿಗೆ ಲಕ್ಷ್ಮಣ ಎಂಬುದಾಗಿ ನಾಮಕರಣ ಮಾಡಿದ್ದಾರೆ. ಕೈಗೆಯ ಮಗನಿಗೆ ಭರತ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ. ಹೀಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಂಬುದಾಗಿ 4 ಜನರ ನಾಮಕರಣವನ್ನು ಮಾಡಿದ್ದಾರೆ. ಆ ಪರಮಾತ್ಮ ತಾನು ಈ ಅನುಜರಿಂದ ಕೂಡಿಕೊಂಡು ಅಯೋಧ್ಯೆಯಲ್ಲಿ ದಶರಥನ ಅಂತಃಪುರದಲ್ಲಿ ಅನೇಕ ವಿಧವಾಗಿರುವಂತಹ ವಿಹಾರಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು, ನಮ್ಮ ಮಕ್ಕಳೇ ಆಟ ಮಾಡ್ತಾ ಇರುವಾಗ ಅದನ್ನು ನೋಡಿದಾಗಲೇ ಎಷ್ಟು ಆನಂದ ಆಗ್ತಾ ಇರುತ್ತೆ. ಎಷ್ಟು ಮುದ್ದಾಗಿ ಮಾಡುತ್ತಲ್ಲ ಕೂಸು ಅಂತ ಹೇಳಿ ಅದನ್ನ ನೋಡಿ ಸಂತೋಷ ಪಡ್ತೀವಿ. ಅಂತಹದ್ದು ಸಾಕ್ಷಾತ್ ಪರಮಾತ್ಮನೇ ತಾನು ಮಗುವಾಗಿ ಬಂದಾಗ ಆ ಮಗುವಿನಂತೆ ಆ ಆಟ ಪಾಠಗಳನ್ನೆಲ್ಲ ಮಾಡಿದಾಗ ನೋಡಿದ ದಶರಥನಿಗೆ ಎಷ್ಟು ಆನಂದ ಆಗಲಿಕ್ಕಿಲ್ಲ. ಆನಂದ ತುಂದಲನಾಗಿದ್ದಾನೆ, ಆನಂದ ಭರಿತನಾಗಿದ್ದಾನೆ. ಅಂತಹ ಆ ದಶರಥ ಆ ಮಕ್ಕಳನ್ನು ನೋಡಿ ಆನಂದದಿಂದ ತಾನು ಕಾಲ ಕಳೀತಾ ಇದ್ದಾನೆ. ಒಂದು ದಿನ ಪರಮಾತ್ಮ ರಾಮ ಅಂಗಳದಳು ರಾಮನಾಡಿದ, ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಅದಕ್ಕೆ ಏನ್ ಮಾಡೋಣ ಅಂತಂದ್ರೆ ಅಲ್ಲೇನೆ ದಶರಥ ಉಪಾಯವನ್ನು ಮಾಡಿ ಕನ್ನಡಿಯನ್ನಿಟ್ಟ. ಕನ್ನಡಿಯೊಳು ನಿಮ್ಮ ನೋಡಿದ ಚಂದ್ರ ಸಿಕ್ಕನೆಂದು ಕುಣಿದಾಡಿದ. ನೋಡ್ರಿ, ಪರಮಾತ್ಮನಿಗೆ ಅದೇನಲ್ಲ. ನಮ್ಮ ಮಗು ಹಾಗೆ ಮಾಡಿದ್ರೆ ಚಂದ್ರ ಇಲ್ಲಿ ಬಂದಿದ್ದಾನೆ ಅಂತ ತಿಳ್ಕೊಂಡ್ರೆ ನಿಜವಾಗ್ಲೂ ಹಾಗೆ ತಿಳ್ಕೊಂಡಿರೋದು ಗೊತ್ತಿಲ್ಲ ಅದಕ್ಕೆ. ಆದರೆ ಪರಮಾತ್ಮ ಹಾಗೆ ತಿಳಿದಂತೆ ಮಾಡಿ ನಟನೆ ಮಾಡಿ ಆ ದಶರಥನಿಗೆ ಸಂತೋಷ ಪಡಿಸ್ತಾನೆ ಅಂತಂದ್ರೆ ಪರಮಾತ್ಮ ದಶರಥನ ಮೇಲೆ ಮಾಡುವಂತಹ ಕರುಣೆ ಅಂತ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಆ ಪರಮಾತ್ಮ ತಾನು ದಶರಥನಿಗೆ ಆನಂದವನ್ನ ಕೊಡ್ತಾ ಇರುವಾಗ ಒಂದು ದಿನ ವಿಶ್ವಾಮಿತ್ರ ಋಷಿಗಳು ಬಂದಿದ್ದಾರೆ. ಬಂದಾಗ ರಾಜ ಹೋಗಿ ನಮಸ್ಕಾರವನ್ನು ಮಾಡಿ, ತಥಾಪಿ ವಯಂ ಆತ್ಮಾರ್ಥಂ ಕುರ್ಮೋ ವಕ್ಕರ್ಮ ವಾಂತಿತಂ. ನೀವು ಋಷಿಗಳೇ, ವಿಶ್ವಾಮಿತ್ರರೇ, ನೀವು ನಿಸ್ಪೃಹರು, ನಿಮಗೆ ಯಾವುದೇ ರೀತಿಯಾಗಿರುವಂತಹ ಅಪೇಕ್ಷೆ ಇಲ್ಲ. ಆದರೂ ಕೂಡ ನಿಮಗೆ ಬೇಕಾಗಿರುವುದನ್ನ ನಾನು ಮಾಡುತ್ತೇನೆ, ಏನಾದರೂ ಬೇಕಿದ್ದರೆ ಹೇಳಿ ಅಂತ ಹೇಳಿ ದಶರಥ ಕೇಳಿದ್ದಾನೆ. ಹೇಳ್ತಾನ ಆ ವಿಶ್ವಾಮಿತ್ರರ ಬಗ್ಗೆ ಹೇಳ್ತಾನೆ, ಅನುಗ್ರಹ ಏವ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ನಿಮ್ಮಂತಹ ಸಾಧು ಜನರು, ಸಜ್ಜನರು, ಋಷಿಗಳು, ಮುನಿಗಳು ಕೇವಲ ಏನಂತಂದ್ರೆ ಅನುಗ್ರಹ ಏವ, ನಮ್ಮಂತಹ
ಆ ಮಾನವರ ಮೇಲೆ ಅನುಗ್ರಹ ಮಾಡುವುದಕ್ಕಾಗಲೇ ನೀವು ಸಂಚಾರ ಮಾಡುವರು. ಹಾಗಾಗಿ ನನ್ನ ಆಶ್ರಮಕ್ಕೆ, ನನ್ನ ಈ ಅರಮನೆಗೆ ನೀವು ಬಂದಿದ್ದೀರಿ ಅಂತಂದ್ರೆ ಅದು ನನ್ನ ಮಹಾಪುಣ್ಯ ಎಂಬುದಾಗಿ ಪ್ರಾರ್ಥನೆ ಎಲ್ಲ ಮಾಡಿದ್ದಾರೆ. ಆಗ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ, ಯಜ್ಞ ಮಾಡ್ತಾ ಇದ್ದೀನಿ. ಮಾಡ್ತಾ ಇರುವಂತಹ ಯಜ್ಞದಲ್ಲಿ ರಾಕ್ಷಸರು, ತಾಟಕ ಇವರೆಲ್ಲರೂ ಬಹಳ ವಿಘ್ನವನ್ನು ಮಾಡ್ತಾ ಇದ್ದಾರೆ. ಆ ವಿಘ್ನವನ್ನ ಪರಿಹಾರ ಮಾಡಿ ಯಜ್ಞವನ್ನ ನಿರ್ವಿಘ್ನವಾಗಿ ಪರಿಪೂರ್ಣವಾಗುವಂತೆ ಮಾಡಬೇಕಾಗಿದೆ. ಆ ಕಾರ್ಯವನ್ನು ಮಾಡುವುದಕ್ಕಾಗಿ ನಾನು ಕೂಡ ಬಹಳ ಪ್ರಯತ್ನ ಮಾಡಿದೆ. ನಾನೇನು ಸುಮ್ಮನೆ ರಾಜನ ಭೇಟಿಗೆ ಬಂದರೆ ಒಂದಿಷ್ಟೇನೋ ಅದರ ಜೊತೆಗೆ ಕೆಲಸಗಳಾಗತ್ತೆ ಅಂತ ನೋಡಕ್ಕೆ ಬಂದವನಲ್ಲ. ಆ ರಾಕ್ಷಸರಿಗೆ, ತಾಟಕಿಗೆ, ಮಾರೀಚನಿಗೆ, ಸುಮಾವಿಗೆ ನಾನು ಶಾಪಗಳನ್ನು ಕೊಟ್ಟೆ. ಶಾಪ ಕೊಟ್ಟರೆ ಅದೆಲ್ಲವೂ ಹೇಗಾಗಿದೆ ಅಂತಂದ್ರೆ, ಆ ನೀರಿನಲ್ಲಿ ಬೆಂಕಿ ನಿಗಿ ಕೆಂಡವನ್ನು ಹಾಕಿದ್ರೆ ಏನಾಗುತ್ತೆ? ಕೆಂಡ ಹೋಗ್ಬಿಡುತ್ತೆ, ಆರಿ ಹೋಗುತ್ತೆ. ಹೇಗೋ ಅವರೆಲ್ಲರೂ ಕೂಡ ಏನಂತಂದ್ರೆ ಮಹಾ ದೇವತೆಗಳ ವರವನ್ನ ಪಡೆದುಕೊಂಡು ಭಾರಿ ತೃಪ್ತರಾಗಿ ಮೆರೀತಾ ಇದ್ದಾರೆ. ಹಾಗಾಗಿ ಅವರಿಗೆ ನನ್ನ ವರ ತಾಗ್ತಾ ಇಲ್ಲ. ಅದಕ್ಕೆ ಇರೋದು ಒಂದೇ ಉಪಾಯ ಏನಂತಂದ್ರೆ, ಪುರುಷೋತ್ತಮನಾದ ರಾಮನನ್ನ ನನ್ನೊಡನೆ ಕಳಿಸಿಕೊಡು. ಅದರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ನನ್ನ ಮಗನಿಗೆ ಏನಾಗುತ್ತೆ ಅನ್ನೋದೆಲ್ಲ ಏನು ಚಿಂತೆ ಮಾಡಬೇಡ. ಯಾಕೆಂತಂದ್ರೆ ನಿನ್ನ ಮಗ ಏನು ಅನ್ನೋದನ್ನ ವಸಿಷ್ಠರೇ ಮೊದಲಾದ ಎಲ್ಲ ಋಷಿಗಳಿಗೆ ಗೊತ್ತಿದೆ. ಸ್ವಯಂ ಪರಮಾತ್ಮನೇ ಅವನು ಅಂತ ಅನ್ನೋದು ಅವರೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ನೀನೇನು ಚಿಂತೆ ಮಾಡಬೇಡ ಎಂಬುದಾಗಿ ಆ ವಿಶ್ವಾಮಿತ್ರರು ಹೇಳಿದ್ದಾರೆ. ನಿನ್ನೆ ಹೇಳಿದಂತೆ ಆ ಜ್ಞಾನಿಗಳಲ್ಲಿ ಯಾವುದೇ ರೀತಿಯಾಗಿರುವಂತಹ ದೋಷ ಇರಲಿಲ್ಲ, ಕಾಮ ಕ್ರೋಧಗಳು ಯಾವುದೂ ಇರಲಿಲ್ಲ. ಅದಕ್ಕಾಗಿ ಏನಂತಂದ್ರೆ ವಿಶ್ವಾಮಿತ್ರರಿಗೂ ವಸಿಷ್ಠರಿಗೂ ಇಂತಹ ಘೋರ ಯುದ್ಧ ಆಗತ್ತೆ. ಸೋತು ಹೋಗ್ತಾರೆ, ಮತ್ತೆ ಯುದ್ಧಕ್ಕೆ ಬರ್ತಾರೆ. ಹೀಗೆ ಯುದ್ಧ ಮಾಡಿ, ಜಗಳ ಮಾಡಿ, ಅಷ್ಟೆಲ್ಲ ಮಾಡಿದ್ರು ಕೂಡ ತಮ್ಮ ಕೆಲಸಕ್ಕೆ, ರಾಮನನ್ನ ಕರೆದುಕೊಂಡು ಹೋಗುವಂತಹ ಕೆಲಸಕ್ಕೆ ಸಮ್ಮತಿ ಯಾರು ಕೊಡುವರು ಅಂತಂದ್ರೆ ವಸಿಷ್ಠರು ಕೊಡ್ತಾರೆ. ಅಂದ್ರೆ ವಸಿಷ್ಠರ ಶಬ್ದವನ್ನೇ ಮೊದಲಿಗೆ ಹೇಳ್ತಾರೆ. ವಿಶ್ವಾಮಿತ್ರರು ಮೊದಲಿಗೆ ಅವರ ಹೆಸರನ್ನೇ ಹೇಳ್ತಾರೆ. ಅಂದ್ರೆ ಅಷ್ಟು ವಸಿಷ್ಠರು, ವಿಶ್ವಾಮಿತ್ರರು ಅಷ್ಟು ತಾವು ದೋಷರಹಿತರಾಗಿದ್ದಾರೆ ಅಂತ ಅನ್ನೋದನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಹೀಗೆಲ್ಲ ವಿಶ್ವಾಮಿತ್ರರು ಹೇಳಿದಾಗ ದಶರಥನಿಗೆ ಭಾರಿ ದುಃಖವಾಗಿದೆ. ಅಯ್ಯೋ, ಇಂತಹ ಮುದ್ದಾದ ಮಗುವನ್ನ, ಇಷ್ಟು ಸುಂದರನಾದ ಆ ಮಗುವನ್ನ ಹೇಗೆ ಕಳಿಸಬೇಕು? ಅವರಪ್ಪ ಏನೋ ಎಲ್ಲೋ ವಿಹಾರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ, ಯಾವುದೋ ನದಿಗೆ ಎಲ್ಲೋ ಆಟ ಆಡಿಸೋದಕ್ಕಾಗಿ ಯಾವುದೋ ಎಕ್ಸಿಬಿಷನ್ ಬಂದಿದೆ, ಅಲ್ಲಿ ಹೋಗಿ ಒಂದಿಷ್ಟು ಆಟ ಆಡಿಸಿ ಒಂದಿಷ್ಟು ಏನೋ ಕೊಡಿಸಿ ಕರ್ಕೊಂಡು ಬರ್ತಾರ ಅಂತ ಕೇಳ್ತಾ ಇರೋಣ. ಇದು ಇಲ್ಲ, ಮಹಾ ರಾಕ್ಷಸರೊಡನೆ ಯುದ್ಧ ಮಾಡಬೇಕಿದೆ. ಯುದ್ಧವನ್ನ ಆಡೋದಕ್ಕಾಗಿ ಕೇಳ್ತಾ ಇದ್ದಾರೆ. ಅಕಸ್ಮಾತ್ ಏನಾದರೂ ಅಹಿತಕರವಾದ ಘಟನೆ ನಡೆಯಿತು ಅಂದ್ರೆ ಏನ್ ಮಾಡೋದು? ಈ ಒಬ್ಬ ಮಕ್ಕಳನ್ನ ಪಡೆದುಕೊಳ್ಳುವುದಕ್ಕಾಗಿ ಒಂದಲ್ಲ ಎರಡಲ್ಲ 9,000 ವರ್ಷ ನಾನು ತಪಸ್ಸು ಮಾಡಿದ್ದೇನೆ. ದಶರಥ 9,000 ವರ್ಷ ತಪಸ್ಸನ್ನ ಮಾಡಿ ಇಂತಹ ಪುತ್ರರತ್ನವನ್ನ ಪಡೆದಿದ್ದೇನೆ. ಇವರು 9 ಕ್ಷಣದಲ್ಲಿ ಬಂದು ನನಗೆ ಕೊಡು ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ, ಹೇಗೆ ಕೊಡಬೇಕು ಅಂತ ಹೇಳಿ ಚಿಂತನೆ ಮಾಡ್ತಾ ಇದ್ದಾನೆ. ಯಾಕೆ ರಾಮ ನಮಗೇನಂತಂದ್ರೆ 9,000 ವರ್ಷ ತಪಸ್ಸನ್ನ ಆಚರಣೆ ಮಾಡಿದ ಮೇಲೆ ರಾಮ ಹುಟ್ಟಿದ ಅವತಾರ ಮಾಡಿದ ಇವಾಗ. ಯಾಕೆ ಅಂತಂದ್ರೆ 9,000 ವರ್ಷದಲ್ಲಿ 1,000 ವರ್ಷದಲ್ಲಿ ಒಂದೊಂದು ರೀತಿಯಾಗಿರುವಂತಹ ಉಪಾಸನೆಯನ್ನು ಮಾಡಿದ್ದಾನೆ. ಶ್ರವಣಂ ಕೀರ್ತನಂ ವಿಷ್ಣು, ಸ್ಮರಣಂ ಪಾದ ಸೇವನಂ, ಅರ್ಚನಂ ವಂದನಂ ದಾಸ್ಯಂ, ಸಖ್ಯಂ ಆತ್ಮನಿವೇದನಂ. ಹೀಗೆ ಆ 9 ರೀತಿಯಾಗಿರುವಂತಹ ಉಪಾಸನೆಗಳನ್ನ ಮಾಡಿದರೇನೆ ಪರಮಾತ್ಮ ನಮಗೆ ದೊರಕುವನು. ಪರಮಾತ್ಮನನ್ನ ಪಡೆದುಕೊಳ್ಳಬೇಕಾಗಿದೆ, ಅಪರೋಕ್ಷ ಮಾಡಿಕೊಳ್ಳಬೇಕಾಗಿದೆ ಅಂತಂದ್ರೆ ನೀವು ಈ ರೀತಿಯಾಗಿ 9 ಸಾಧನೆಗಳನ್ನ ಮಾಡಿರಿ ಅಂತನ್ನೋದನ್ನು ತೋರಿಸುವುದಕ್ಕೆ ಏನು ಎಂಬಂತೆ 9,000 ವರ್ಷ ತಾನು ತಪಸ್ಸನ್ನು ಮಾಡಿ ಪಡೆದಿರುವಂತಹ ಈ ಮಗ, ಅವರನ್ನು ಹೇಗೆ ನಾನು ಕೊಡಬೇಕು ಅಂತ ಹೇಳಿ ಎಲ್ಲ ವಿಚಾರ ಮಾಡ್ತಾ ಇದ್ದಾನೆ. ಆಮೇಲೆ ಹೇಳ್ತಾನೆ, ನನ್ನ ಇಡೀ ಚತುರಂಗ ಸೈನ್ಯವನ್ನು ಕೊಡ್ತೀನಿ. ಕೊನೆಗೆ ಏನಿಲ್ಲಪ್ಪ ಅಂತಂದ್ರೆ ಗೋ ಬ್ರಾಹ್ಮಣಾರ್ಥೆ ದೇಹೋಯಂ, ನನ್ನ ಈ ದೇಹ ಇರುವುದೇ ಗೋ ರಕ್ಷಣೆಗಾಗಿ ಹಾಗೂ ಬ್ರಾಹ್ಮಣರ ರಕ್ಷಣೆಗಾಗಿ. ಹಾಗಾಗಿ ನಾನೇ ನಿಮ್ಮೊಡನೆ ಬರ್ತೀನಿ, ಆದರೆ ದಯಮಾಡಿ ನಮ್ಮ ಮಕ್ಕಳನ್ನು ಕೇಳಬೇಡಿ ಅಂತ ಹೇಳಿ ಆ ದಶರಥ ಮಹಾರಾಜ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಆ ಮಾತನ್ನು ಕೇಳಿರುವಂತಹ ವಿಶ್ವಾಮಿತ್ರರಿಗೆ ಸಿಟ್ಟು ಬಂದಿದೆ. ಇನ್ನೇನು ಅವರು ಶಾಪ ಕೊಡಬೇಕು, ಅಷ್ಟರಲ್ಲೇನೆ ವಸಿಷ್ಠರು ಮಧ್ಯೆ ಬಂದ್ಬಿಟ್ರು. ಅವ್ರು ಇದೇ ಪುರೋಹಿತರು ಅಂತ. ಯಾಕೆ ಪುರೋಹಿತರನ್ನ ಇಟ್ಕೋಬೇಕಾಗಿತ್ತು ಅಂತಂದ್ರೆ ಇದನ್ನೇ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೇಳಿದ್ದಾರೆ ಅವರು. ಇವ ಇಷ್ಟೆಲ್ಲ ಹೇಳಿ ನಾನು ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದರ ಮಧ್ಯೆ ವಸಿಷ್ಠರು ಬಂದು ಹೇಳ್ತಾರೆ, ಧರ್ಮ ಬೋಧನೆಯನ್ನು ಮಾಡ್ತಾರೆ. ಬಂದು ಕೂಡಲೇನೆ ವಿಶ್ವಾಮಿತ್ರರು ಬಂದ ಕೂಡಲೇನೆ ನೀನು ಹೇಳಿದ್ದೇನು, ನಿಮಗೆ ಯಾವುದೇ ರೀತಿಯಾಗಿರುವಂತಹ ಕಾಮನೆಗಳಿಲ್ಲ, ಆದರೂ ಕೂಡ ನಿಮಗೇನಾದ್ರೂ ಬೇಕಿದ್ದರೆ ಕೇಳಿ ನಾನು ಕೊಡುತ್ತೇನೆ ಅಂತ ಹೇಳಿ ನೀನು ಮಾತು ಕೊಟ್ಟಿದೀಯಾ. ಮಾತು ಕೊಟ್ಟಾದ ಮೇಲೆ ಅದಕ್ಕೆ ತಕ್ಕಂತೆ ನಡೆಯಬೇಕಾಗಿರೋದು ನಿನ್ನ ಧರ್ಮ. ಹಾಗಾಗಿ ಅವರು ಏನು ಕೇಳಿದ್ದಾರೋ ಅದನ್ನು ನೀನು ಕೊಡಲೇಬೇಕು ಎಂಬುದಾಗಿ ಬ್ರಾಹ್ಮಣಂ ಸ್ವಯಂ ಆಹೂಯ ಯಾಜಮಾನಮ ಕಿಂಚನಂ ಪಶ್ಚಾತ್ ನಾಸ್ತೀತಿ ಯೋ ಬ್ರೂಯಾತ್
ಸೋಕ್ಷಯಂ ನರಕಂ ವ್ರಜೇತ್, ಕೊಡಲಿಲ್ಲ ಅಂತಾದರೆ ಅಕ್ಷಯವಾಗಿರುವಂತಹ ನರಕಕ್ಕೆ ಹೋಗಿ ಬೀಳ್ತೀಯಾ ಅಂತೇಳಿ ಧರ್ಮ ಬೋಧನೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೇಳ್ತಾ ಇರೋರು ವಿಶ್ವಾಮಿತ್ರರು, ಅವರು ಮಹಾ ಕ್ಷತ್ರಿಯರು, ಅವರಿಗೆಲ್ಲ ಅಸ್ತ್ರಗಳು ಶಸ್ತ್ರಗಳು ಎಲ್ಲವೂ ಕೂಡ ಗೊತ್ತಿದೆ. ರಾಮನಿಂದಲೇ ಅವರಿಗೆ ಆ ಯಜ್ಞವನ್ನು ಸಂರಕ್ಷಣೆ ಮಾಡಿಸಬೇಕು ಅನ್ನೋದೊಂದು ಸಂಕಲ್ಪ ಇದೆ. ಅದಕ್ಕಾಗಿ ಕೇಳ್ತಾ ಇದ್ದಾರೆ ಹೊರತಾಗಿ ಅವರೇನು ದುರ್ಬಲರಲ್ಲ ಅಂತ ಹೇಳಿ ಎಲ್ಲಾ ರೀತಿಯಾಗಿರುವಂತಹ ಸಾಂತ್ವನೆಯನ್ನ ಮಾಡಿದಾಗ ವಾಸಿಸ್ತಂ ವಾಕ್ಯಮಾಕರಣ ರಾಘವೋ ರಾಮ ಲಕ್ಷ್ಮಣವು, ದಶರಥ ಆಯಿತು ಸಂತೋಷದಿಂದ ರಾಮ ಮತ್ತು ಲಕ್ಷ್ಮಣರನ್ನ ವಿಶ್ವಾಮಿತ್ರರೊಡನೆ ಕಳುಹಿಸಿಕೊಟ್ಟಿದ್ದಾನೆ. ಸರೈಗ ಉತ್ತರೇ ತೀರೆ ಕೇಶವಂ ಕೌಶಿಕೋ ಪ್ರವೀತ್, ಅಲ್ಲಿ ಕರೆದುಕೊಂಡು ಹೋಗಿದ್ದಾರೆ ವಿಶ್ವಾಮಿತ್ರರು. ಹೋದ ಕೂಡಲೇನೆ ಸರಿಯೂ ನದಿಯ ಉತ್ತರ ತೀರದಲ್ಲಿ ಬಲ ಮತ್ತು ಅತಿಬಲ ಎನ್ನುವಂತಹ ಮಂತ್ರಗಳ ಉಪದೇಶಗಳನ್ನ ಮಾಡಿದ್ದಾರೆ. ಆಮೇಲೆ ಅಲ್ಲಿಂದ ಅನಂಗ ಎನ್ನುವಂತಹ ಆಶ್ರಮ, ಅಲ್ಲಿ ಏನಂತಂದ್ರೆ ಅನಂಗ ಈ ಕಾಮನನ್ನ ಅಂಗರಹಿತರನ್ನಾಗಿ ರುದ್ರದೇವರು ಮಾಡಿರುವಂತಹ ಸ್ಥಳ, ಅದಕ್ಕೆ ಅನಂಗ ಆಶ್ರಮ ಅಂತ ಕರೀತಾರೆ. ಹಾಗಾಗಿ ಅಂತಹ ಅನಂಗ ಆಶ್ರಮಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಆಮೇಲೆ ಅಲ್ಲಿಂದ ಇವರು ಯಜ್ಞ ಮಾಡುವಂತಹ ಸ್ಥಳಕ್ಕೆ ಬಂದಿದ್ದಾರೆ. ಅಲ್ಲಿ ದೃಷ್ಟಾವನಂ ತಥೋ ಘೋರಂ ಗಚ್ಚನ್ ಪಪ್ರಚ್ಛ ರಾಘವಃ ಮುನಿ ಶಾರ್ದೂಲಕಸ್ಯೇದಂ ವನಂ ಘೋರಮಹೋ ಇತಿ. ಅಲ್ಲಿ ಪರಮಾತ್ಮ ಕೇಳಿದ್ದಾನೆ, ಯಾರ ವನ ಇದು, ಯಾರು ಇರ್ತಾರೆ ಅಂತೆಲ್ಲ ಕೇಳಿದಾಗ, ಇದೇ ಇಲ್ಲೇನೆ ತಾಟಕ ಇವಳು ಇರುವವಳು, ಅವಳು ಎಲ್ಲ ಬ್ರಹ್ಮದೇವರ ಒಂದು ವರದಿಂದಾಗಿ ತಾನು ಎಲ್ಲ ವಿಧವಾಗಿರುವಂತಹ ಸಜ್ಜನರನ್ನ ಗೋಗಳನ್ನ ಎಲ್ಲ ಅವರ ಪಿಂಡಗಳ ಮೇಲೆ ಅವರ ಶಿರಸ್ಸನ್ನ ತುಂಡಾಡಿ ಎಲ್ಲವನ್ನು ಕೂಡ ಒಂದ್ ಕಡೆ ಸಂಗ್ರಹ ಮಾಡಿಟ್ಟಿದ್ಲಂತ. ಅದನ್ನು ತೋರಿಸಿ ಹೇಳ್ತಾರೆ, ನೋಡಪ್ಪ ನಿನ್ನ ರಾಜ್ಯದಲ್ಲಿ ಇಂತಹ ಘೋರವಾದ ಪಾಪ ನಡಿಬೇಕೆ, ವಿಚಾರ ಮಾಡಿ, ಇಂತಹ ದುಷ್ಟರು ಈ ಅರಣ್ಯದಲ್ಲಿ ಈ ರೀತಿಯಾಗಿ ವರ್ತನೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದಾಗ ಅವಳು ಆ ತಾಟಕಿಯನ್ನು ಸಂಹಾರ ಮಾಡಬೇಕು. ತಾಟಕಿ ಇವಳು ಸುಂದ ಎನ್ನುವಂತಹ ಅವನ ಪತ್ನಿ ಮಾರೀಚನ ತಾಯಿ, ಅವಳನ್ನ ಸಂಹಾರ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಹೀಗೆ ಆ ಪರಮಾತ್ಮ ಅವಳನ್ನ ಸಂಹಾರ ಮಾಡುವುದಕ್ಕಾಗಿ ಧನಸ್ಸನ್ನ ಎತ್ತಿದ್ದಾನೆ. ಧನಸ್ಸನ್ನ ಎತ್ತಿ ಆ ಹಗ್ಗವನ್ನ ಅಳ್ಳಾಡಿಸಿದಾಗ ಶಬ್ದ ಬಂತು. ಶಬ್ದ ಬಂದಾಗ ಏನಂತಂದ್ರೆ ಆ ತಾಟಕೆಯ ಕಿವಿಗಳೆಲ್ಲವೂ ಕೂಡ ಒಡೆದು ಹೋಗಿದೆ, ಒಡೆದು ರಕ್ತ ಬರುವಂತೆ ಆಗಿದೆ. ಹೀಗಾಗಿದೆ ಯಾಕೆ ಅಂತಂದ್ರೆ ಗರ್ಭ ದೇವಾದಿ ನಾರೀಣ ವಿಶೀರ್ಯಂತೆ ಸಹಸ್ರದ ತವ ಅದೇನ ಪಾತಾಲೆ ಪಂಚಜನ್ಯ ನಮೋಸುತೆ. ಯಾಕೆ ನಾವು ಕೂಡ ಪೂಜೆಯನ್ನು ಮಾಡಬೇಕಾದಾಗ ಘಂಟಾವಾದನ ಮತ್ತು ಶಂಕನಾದ ಇವುಗಳನ್ನೆಲ್ಲ ಯಾಕೆ ಮಾಡ್ಬೇಕಂತಂದ್ರೆ ದೇವಾದಿ ನಾರೀಣ ಗರ್ಭ ವಿಶೀರ್ಯಂತೆ, ಅವರ ಗರ್ಭಗಳು ಅವರೆಲ್ಲರೂ ಕೂಡ ನಾಶವಾಗಿ ಹೋಗ್ತವೆ. ಅದನ್ನ ಇಲ್ಲಿ ಪರಮಾತ್ಮ ತಾನು ತೋರಿಸ್ತಾ ಇದ್ದಾನೆ. ಹೀಗೆ ಆ ತಾಟಕೆಯು ಅವಳು ಕೂಡ ಅನೇಕ ವಿಧವಾಗಿರುವಂತಹ ಅಸ್ತ್ರಗಳನ್ನ ಶಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡಿದ್ದಾಳೆ. ರಾಮ ಏನಂತಂದ್ರೆ ಅದೆಲ್ಲವನ್ನು ಕೂಡ ಸಹನೆ ಮಾಡ್ತಾ ಇದ್ದ. ಎಷ್ಟು ರಾಮನಲ್ಲಿ ಸದ್ಗುಣಗಳಿತ್ತಂತಂದ್ರೆ, ಹೆಣ್ಣು ಮಗಳು ಯುದ್ಧ ಮಾಡ್ತಾ ಇದ್ದಾಳೆ, ಪ್ರತಿಸ್ಪರ್ಧಿಯಾಗಿ ನಿಂತಿದ್ದಾಳೆ. ಆದರೆ ಒಂದು ಹೆಣ್ಣು ಮಗಳನ್ನ ಹೇಗೆ ಕೊಲ್ಲಬೇಕು ಅಂತ ಹೇಳಿ ರಾಮ ಸುಮ್ಮನೆ ಅವಳಿಗೆ ಪ್ರತಿಯಾಗಿ ಒಂದಿಷ್ಟು ಉತ್ತರ ಕೊಡಬೇಕು ಅನ್ನೋದಕ್ಕಾಗಿ ಒಂದಿಷ್ಟು ಅಸ್ತ್ರಗಳನ್ನು ಬಿಡ್ತಾ ಇದ್ದ ಅಷ್ಟೇ. ಇದನ್ನ ಗಮನಿಸಿರುವಂತಹ ವಿಶ್ವಾಮಿತ್ರ ಹೇಳಿದ್ರು, ಇವಳು ಹೆಣ್ಣು ಅಂತ ಹೇಳಿ ನಿಮಗೆ ಕಾಣಿಸ್ತಾ ಇರ್ಬೋದು, ಆದ್ರೆ ಇವಳು ಲೋಕ ಕಂಟಕಳಾಗಿದ್ದಾಳೆ, ಹಾಗಾಗಿ ಏನೂ ವಿಚಾರ ಮಾಡಬೇಡ, ಅಸ್ತ್ರವನ್ನು ಬಿಟ್ಟು ಸಂಹಾರ ಮಾಡುವಂತೆ ಹೇಳಿದ್ದಾರೆ ಗುರುಗಳ ಆಜ್ಞೆಯಂತೆ ಆ ತಾಟಕೆಯನ್ನ ರಾಮ ತಾನು ಸಂಹಾರ ಮಾಡಿದ್ದಾನೆ. ಹೀಗೆ ಅದಾದ ಮೇಲೆ ಆ ವಿಶ್ವಾಮಿತ್ರರು ಮತ್ತೆ ಅನೇಕ ವಿಧವಾಗಿರುವಂತಹ ಅಸ್ತ್ರಗಳನ್ನು ಕೊಟ್ಟರು. ವೈಷ್ಣವಾಸ್ತ್ರ, ಬ್ರಹ್ಮಾಸ್ತ್ರ, ಶೈವಾಸ್ತ್ರ, ಆಗ್ನೇಯಾಸ್ತ್ರ ಎಲ್ಲವನ್ನೂ ಕೂಡ ರಾಮದೇವರಿಗೆ ತಾವು ವಿಶ್ವಾಮಿತ್ರರು ಉಪದೇಶ ಮಾಡಿದ್ದಾರಂತೆ. ಅಸ್ತ್ರಗಳನ್ನು ಕೊಡುವುದು ಅಂದ್ರೆ ಆ ಅಸ್ತ್ರದಿಂದ ಪ್ರತಿಪಾದ್ಯವಾದ ಯಾವ ದೇವತೆ ಇರ್ತಾರೋ ಅವರ ಮಂತ್ರವನ್ನು ಉಪದೇಶ ಕೊಡುವುದು. ಅದನ್ನ ಸಿದ್ಧಿ ಮಾಡಿಕೊಂಡು ತಮಗೆ ಬೇಕಾದಾಗ ಆ ಮಂತ್ರವನ್ನು ಹೇಳಿದರೆ ಆಗ ಏನಂತಂದ್ರೆ ಬಾಣವೇ ಬಿಡಬೇಕು ಅಂತಿಲ್ಲ. ಬಾಣವನ್ನು ಬಿಟ್ರೇನೆ ಅಂತಲ್ಲ, ಅಸ್ತ್ರ ಅನ್ನೋದಕ್ಕೆ ಏನಂತಂದ್ರೆ ಅರ್ಥ ಮಂತ್ರದಿಂದ ಕೂಡಿರೋದು, ಮಂತ್ರದಿಂದ ಕೂಡಿರುವಂತಹ ಒಂದು ಆಯುಧ. ಅದು ಹುಲ್ಲಿನ ಕಡ್ಡಿನೂ ಆಗ್ಬೋದು, ಬಾಣನೂ ಆಗ್ಬೋದು. ಹೀಗೆ ಮಂತ್ರದಿಂದ ಕೂಡಿರುವಂತಹ ಆಯುಧ ಯಾವುದೋ ಅದು ಅಸ್ತ್ರ. ಹಾಗಾಗಿ ಆ ಅಸ್ತ್ರಾಭಿಮಾನಿ ದೇವತೆಗಳನ್ನ ಸಂತೋಷಪಡಿಸಿಕೊಂಡು ಯಾರು ಅದನ್ನ ರಕ್ಷಣೆ ಮಾಡ್ಕೊಳ್ತಾರೋ ಅಂತಹ ಅಸ್ತ್ರವನ್ನು ಮಾತ್ರ ಆ ಯೋಧ ತಾನು ಬಿಡುವುದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ರಾಮದೇವರಿಗೆ ಆ ಮಂತ್ರವನ್ನು ಕೊಟ್ಟಾಗ, ನಮಗೆ ಕೊಟ್ಟರೆ ಬೇರೆದವರಿಗೆಲ್ಲ, ಋತುದೇವರಿಗೆ, ದಶರಥನಿಗೆಲ್ಲ ಕೊಟ್ಟಾಗ ಅವ್ರು ಜಪವನ್ನು ಮಾಡಬೇಕು, ಸಿದ್ಧಿ ಮಾಡ್ಕೋಬೇಕು. ಆದ್ರೆ ಈ ರಾಮಚಂದ್ರ ದೇವ ಆಗ್ನೇಯಾಸ್ತ್ರ, ಶಿವಾಸ್ತ್ರ, ಆ ಬ್ರಹ್ಮಾಸ್ತ್ರದ ಮಂತ್ರವನ್ನು ಹೇಳಿದರೆ ಆ ಎಲ್ಲ ದೇವತೆಗಳು ಇಲ್ಲಿ ಎಲ್ಲಿಗೆ ಬಂದಿದ್ರಂತೆ, ಸ್ವಾಮಿ ನೀನು ಅಪ್ಪಣೆ ಕೊಡು, ನೀನು ಯಾವಾಗ ಹೇಳ್ತೀವಿ ಅವಾಗ ಬಂದು ನಾವು ನಿನ್ನ ಸೇವೆ ಮಾಡ್ತೀವಿ. ಭವಂದಿರೇ ಬ್ರಹ್ಮಮುಖ ಸುರೇಶಾಹ ತಮಸ್ತರೂಪ ಕರಡಾ ಸಮೇತ್ಯ, ನೀನು ಹೇಗೆ ಸೇವೆ ಮಾಡೋದಕ್ಕಾಗಿ ಅವಕಾಶ ಕೊಡ್ತೀಯೋ ಹಾಗೆ ನಾವು ಬಂದು ಸೇವೆಯನ್ನು ಮಾಡ್ತೀವಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆಮೇಲೆ ಅಲ್ಲಿಂದ ಆ ವಿಶ್ವಾಮಿತ್ರರೊಡನೆ ರಾಮ ಲಕ್ಷ್ಮಣರು ಮುಂದೆ ಹೊರಟಿದ್ದಾರೆ. ಅಲ್ಲಿ ಒಂದು ಭಾರಿ ಶುದ್ಧವಾಗಿರುವಂತಹ ಆಶ್ರಮವನ್ನ ಕಂಡಿದ್ದಾರೆ. ಅದನ್ನ ರಾಮದೇವರು ಕೇಳಿದ್ರು, ಏನಿದು ಆಶ್ರಮ, ಇಷ್ಟೆಲ್ಲ ಋಷಿ ಮುನಿಗಳು ಎಲ್ಲರೂ ಕೂಡ ಇಲ್ಲಿ ವಾಸ ಮಾಡಿಕೊಂಡು ತಮ್ಮ ತಮ್ಮ ವಿಹಿತವಾಗಿರುವಂತಹ ಕರ್ಮಗಳನ್ನೆಲ್ಲ ಮಾಡ್ತಾ ಇದ್ದಾರಲ್ಲ, ಇಂತಹ ಇಲ್ಲೇ ಬಂದು ಯಾಕೆ ಮಾಡಬೇಕು, ಹೇಗಿದ್ರ ವೈಶಿಷ್ಟ್ಯ ಅಂತ ಹೇಳಿದಾಗ ಅದರ ಹೆಸರೇ ಹೇಳುತ್ತೆ ಏನಂತಂದ್ರೆ ಸಿದ್ಧಾಶ್ರಮ ಅಂತ.
ಇಲ್ಲಿ ಬಂದು ಮಾಡುವಂತಹ ತಪಸ್ಸು ಇದು ಸಿದ್ಧ ಹಾಗೇ ಆಗುತ್ತೆ ಅನ್ನೋದಕ್ಕಾಗಿ ಇದು ಸಿದ್ಧಾಶ್ರಮ ಅಂತಹ. ಇಲ್ಲೇ ಏನಂತಂದ್ರೆ ವಾಮನ ರೂಪಿಯಾಗಿರುವಂತಹ ಪರಮಾತ್ಮ ತಾನು ಇಲ್ಲೇ ಏನಂತಂದ್ರೆ ತ್ರಿವಿಕ್ರಮನಾಗಿದ್ದು ಅವನು ಕೂಡ ಇಲ್ಲೇ ವಾಸ ಮಾಡಿ ಅವನು ಎಲ್ಲ ಸಿದ್ಧಿಯನ್ನ ಪಡೆದುಕೊಂಡಿರುವವನು. ಹಾಗಾಗಿ ಅಂತಹ ಉತ್ತಮವಾಗಿರುವಂತಹ ಆಶ್ರಮ ಇದು ಸಿದ್ಧಾಶ್ರಮ. ಇಲ್ಲಿ ನಾವು ಕೂಡ ವಾಸವನ್ನು ಮಾಡ್ತಾ ಇದ್ದೀವಿ, ಯಜ್ಞವನ್ನು ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳಿದಾಗ ಅವಶ್ಯವಾಗಿ ಅಂತೇಳಿ ಆ ರಾಮ ತಾನು ಅದನ್ನೆಲ್ಲ ಕೇಳಿದ್ದಾನೆ. ಏನು ಶಿಕ್ಷಣೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ವಿಶ್ವಾಮಿತ್ರರೊಡನೆ ರಾಮ ಲಕ್ಷ್ಮಣರು ಹೊರಟರು. ಅಂದ್ರೆ ತಂದೆ ತಾಯಿಯೊಡನೆ ಗುರುಕುಲಕ್ಕೆ ಕಳಿಸಬೇಕು ಅನ್ನೋದು ವಾಸ್ತವಿಕವಾದ ಅಂಶ ಹೇಳಿಕೊಟ್ಟಿದ್ದಾರೆ. ಗುರುವಿನ ಹತ್ತಿರ ಮಕ್ಕಳನ್ನ ಕಳುಹಿಸಬೇಕು. ಅದಕ್ಕೆ ವಿದ್ಯಾರ್ಥಿ ಅನ್ನೋದಕ್ಕೆ ಏನಂತಂದ್ರೆ ಸಂಸ್ಕೃತದಲ್ಲಿ ಅಂತೇವಾಸಿ ಅಂತ. ಅಂತೇವಾಸ ಅಂತಂದ್ರೆ ಏನಂತಂದ್ರೆ ಗುರುಗಳ ಹತ್ತಿರ ಇರೋದು. ಅವನು ಅಂತೇವಾಸಿ ಅಂತ ಕರೆಸ್ಕೋತಾನೆ. ಆ ಗುರುಗಳ ಹತ್ತಿರ ಇರೋದ್ರಿಂದ ಏನಾಗುವುದು ಫಲ ಅಂತಂದ್ರೆ, ಗುರುಗಳು ಅನೇಕ ವಿಧವಾಗಿರುವಂತಹ ಕಥೆಗಳನ್ನ ಹೇಳ್ತಾರೆ, ಜೀವನದ ಪಾಠಗಳನ್ನ ಕಲಿಸ್ತಾರೆ, ನೀತಿಗಳನ್ನ ಹೇಳ್ತಾರೆ. ಹೀಗೆ ಅವುಗಳಿಂದ ಏನಂತಂದ್ರೆ ವಿದ್ಯಾರ್ಥಿ ಬಾಲಕ ಅವನು ಉತ್ತಮವಾಗಿರುವಂತಹ ಸಂಸ್ಕಾರದಿಂದ ಭೂಯಿಷ್ಠನಾಗಿ ಜಗತ್ತಿಗೆ ಸಮಾಜಕ್ಕೆ ಕ್ಷೇಮವನ್ನು ಕೊಡುವಂತಹ, ಸಮಾಜವನ್ನು ಉದ್ಧಾರ ಮಾಡುವಂತಹ ಒಂದು ಉನ್ನತವಾಗಿರುವಂತಹ ವ್ಯಕ್ತಿಯಾಗಿ ಮಾರ್ಪಾಡುಗೊಳ್ಳುತ್ತಾನೆ. ಯಾವಾಗ ಅಂತಂದ್ರೆ ಈ ರೀತಿಯಾಗಿ ಗುರುಗಳ ಹತ್ತಿರ ಇದ್ದಾಗ, ತಂದೆ ತಾಯಿಗಳ ಹತ್ತಿರ ಇದ್ದಾಗ, ತಂದೆ ತಾಯಿಗಳಿರುವಂತಹ ಕಥೆಗಳನ್ನ, ನೀತಿ ಕಥೆಗಳನ್ನ, ಉಪದೇಶಗಳನ್ನ ಕೇಳಿದ್ರೆ ಮಕ್ಕಳು ಹೀಗೆ ಆಗಬಹುದು ಅಂತನ್ನೋದನ್ನ ತೋರಿಸೋದಕ್ಕಾಗಿ ಈ ರೀತಿಯಾಗಿ ಆ ರಾಮ ಲಕ್ಷ್ಮಣರು ಅಲ್ಲಲ್ಲಿ ಪ್ರಶ್ನೆಗಳನ್ನ ತಾವೇ ಕೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದೆ. ಅಲ್ಲಿ ಏನಂತಂದ್ರೆ ಆ ಘೋರವಾದ ಶಬ್ದಗಳನ್ನ ಮಾಡ್ತಾ ಆ ರಾಕ್ಷಸರು ಯಜ್ಞವನ್ನ, ವಿಶ್ವಾಮಿತ್ರದ ಯಜ್ಞವನ್ನ ನಾಶ ಮಾಡುವುದಕ್ಕಾಗಿ ಬಂದಿದ್ದಾರೆ. ಆಗ ರಾಮ ಪರಮಾತ್ಮ ಅಲ್ಲಿ ಮಾರೀಚ ಮತ್ತು ಸುಬಾಹು ಅವರನ್ನ ಮುಂದೆ ಮಾಡಿಕೊಂಡು ಅನೇಕ ರಾಕ್ಷಸರು ಬಂದಿದ್ರು. ಮಾರೀಚನನ್ನ ಪರಮಾತ್ಮ ತಾನು ದೂರಕ್ಕೆ ಅಟ್ಟಿದ್ದಾನೆ. ಯಾಕಂತಂದ್ರೆ ಅವನಿಂದ ಇನ್ನೂ ಪಾಪ ಕೆಲಸಗಳು ಮಾಡಿಸಬೇಕಿತ್ತು, ಹಾಗಾಗಿ ಅವನನ್ನ ದೂರ ಅಟ್ಟಿದ. ಸುಬಾಹುವನ್ನು ಮಾತ್ರ ಸುಬಾಹುಂಚ ಮಹಾಬಾಹು ನಿನ್ನೆ ಯಮನಿಕೇತನಂ, ಆ ಸುಬಾಹುವನ್ನ ಪರಮಾತ್ಮ ತಾನು ಸಂಹಾರವನ್ನೇ ಮಾಡಿದ್ದಾನೆ. ಹೀಗೆ ಮಾರೀಚ, ಸುಬಾಹು ಮತ್ತು ಅನೇಕ ರಾಕ್ಷಸರನ್ನೆಲ್ಲ ಸಂಹಾರವನ್ನು ಮಾಡಿ ಅಲ್ಲಿಂದ ಹೀಗೆ ಅಲ್ಲಿ ಸುಖವಾಗಿ ವಾಸ ಮಾಡ್ತಾ ಇರುವಾಗ ವಿಶ್ವಾಮಿತ್ರರಿಗೆ ಒಂದು ಪತ್ರ ಬಂತು. ಜನಕ ರಾಜ ತಾನು ಸೀತಾದೇವಿಯ ಸ್ವಯಂವರವನ್ನು ಮಾಡ್ತಾ ಇದ್ದಾನೆ ಎನ್ನುವಂತಹ ವಿಷಯ ಗೊತ್ತಾಗಿದೆ. ಹಾಗಾಗಿ ಅಲ್ಲೆಲ್ಲರೂ ಕೂಡ ಹೋಗೋಣ ಅಂತ ಹೇಳಿ ಹೊರಟಿದ್ದಾರೆ. ಉವಾಸ ತತ್ರತಾಂವಾಸಿ ನದ ರಾಜಸ್ಯ ಶೋಣಸ್ಯ ಪ್ರಾಪ್ಯ ಪ್ರಾಂತಂ ಮಹಾಮುನಿ. ಶೋಣ ಅನ್ನುವಂತಹ ನದ, ಅದರ ಹತ್ತಿರ ಹೋಗಿ ರಾತ್ರಿ ಕಾಲ ವಾಸ ಮಾಡಿದ್ದಾರಂತೆ. ಎಲ್ಲ ಹರಿಯುವಂತಹದೆಲ್ಲವೂ ಕೂಡ ಏನಂತಂದ್ರೆ ಅದು ನದಿ ಅಂತಾನೆ ಕರೆಸಿಕೊಳ್ಳುತ್ತೆ. ನದ ಅಂತಂದ್ರೆ ಇದು ಪುರುಷ. ಯಾಕೆ ಅದಕ್ಕೆ ನದ ಅಂತಾರೆ ಅಂತಂದ್ರೆ, ಯಾವುದು ಪಶ್ಚಿಮ ಸಮುದ್ರಕ್ಕೆ ಹೋಗಿ ಸೇರುತ್ತೋ ಅದನ್ನ ನದ ಅಂತ ಕರೀತಾರೆ. ಈ ಶೋಣ ನದವು ಕೂಡ ಪಶ್ಚಿಮ ಸಮುದ್ರಕ್ಕೆ ಹೋಗಿ ಸೇರುತ್ತೆ ಅನ್ನೋದಕ್ಕಾಗಿ ಅದನ್ನ ನದ ಅಂತ ಹೇಳ್ತಾರೆ. ಈಗ ಶೋಣ ನದಿಯಲ್ಲೇನೆ, ನದಿಯ ಹತ್ತಿರದಲ್ಲಿ ವಾಸ ಮಾಡಿದ್ದಾರೆ. ಅದಾದ ಮೇಲೆ ಅಲ್ಲೇ ಮತ್ತೆ ರಾತ್ರಿ ವಾಸ ಮಾಡಬೇಕಾದಾಗ ವಿಶ್ವಾಮಿತ್ರರ ಬಳಿ ಹೋಗುವುದು ಕಾಲು ಹೋಗ್ತಾ, ಇದು ಹೇಗಾಯಿತು, ಈಗ ಶೋಣ ನದಿ ಹೇಗೆ ಬಂತು, ಗಂಗಾ ನದಿ ಹೇಗೆ ಬಂತು, ಗಂಗಾ ಅವಳ ತಂಗಿ ಯಾರು, ಹೀಗೆ ಎಲ್ಲ ರೀತಿಯಾಗಿರುವಂತಹ ಕಥೆಗಳನ್ನೆಲ್ಲ ಕೇಳ್ತಾ ಇದ್ದಾನೆ. ಅದೆಲ್ಲದಕ್ಕೂ ಕೂಡ ಆ ವಿಶ್ವಾಮಿತ್ರರು ಗಂಗಾ ನದಿ ಹೇಗೆ ಬಂತು ಅಂತ ಅನ್ನೋದೆಲ್ಲ ಕಥೆಗಳನ್ನೆಲ್ಲ ಕೇಳಿದ್ದಾನೆ. ಅದೆಲ್ಲವೂ ಕೂಡ ಪ್ರಸಿದ್ಧವಾಗಿರೋದ್ರಿಂದ, ನಿಮಗೆ ಗೊತ್ತು ಇರೋದ್ರಿಂದ ಅದನ್ನ ಹೇಳ್ತಾರೆ. ಹೀಗೆ ಅಂತಹ ಗಂಗಾ ನದಿ ಭಗೀರಥನ ವಿಶಿಷ್ಟವಾಗಿರುವಂತಹ ಪ್ರಯತ್ನದಿಂದ ಆ ಭಾಗೀರಥಿ ತಾನು ಬಂದು ಆ ಎಲ್ಲ 60,000 ಅಸ್ತ್ರಿಗಳನ್ನ ಎಲ್ಲ ಅವೇನು ಅಸ್ಥಿಗಳಾಗಿ ಅವರು ಸಗರಾಜನ ಮಕ್ಕಳು ಅಸ್ಥಿಗಳಾಗಿದ್ದರು, ಅವರನ್ನೆಲ್ಲರನ್ನು ಉದ್ಧಾರ ಮಾಡುವಂತಹ ಗಂಗೆ ಎಂಬುದಾಗಿ ಆ ಗಂಗೆಯ ಮಹಿಮೆಯನ್ನು ಹೇಳಿದ್ದಾರೆ. ಹೀಗೆ ಎಲ್ಲ ಕಥೆಗಳನ್ನೆಲ್ಲ ಕೇಳ್ತಾ ಅಲ್ಲೇನೆ ಮರುತ್ಗಳ ಉತ್ಪತ್ತಿ ಹೇಗಾಯಿತು, ಸಮುದ್ರ ಮಥನ ಯಾಕೆ ಆಯಿತು, ಅಲ್ಲಿ ಯಾವ ಪ್ರಸಂಗ ಆಯಿತು, ಹೀಗೆಲ್ಲ ಕಥೆಗಳನ್ನೆಲ್ಲ ಕೇಳ್ತಾ ಇದ್ದಾನೆ. ಹೀಗೆ ಕೇಳ್ತಾನೆ ವಿಶಾಲ ಎನ್ನುವಂತಹ ನಗರಕ್ಕೆ ಬಂದಿದ್ದಾನೆ. ಅಲ್ಲಿ ಏನಂತಂದ್ರೆ ಹೀಗೆ ಹೋಗ್ತಾ ಇರುವಾಗ ಗೌತಮರ ಆಶ್ರಮ, ಆ ಗೌತಮನ ಆಶ್ರಮ ಹತ್ತಿರ ಬಂದಾಗ ಅತಿರಕ್ತಂ ತಪೋಹರ್ತುಂ ಗೌತಮಸ್ಯಾಶ್ರಮೇಧಃ ಸುರಕಾರ್ಯಂ ಸುರಪತಿ ಕುರ್ವನ್ ಭಾರ್ಯಾಂ ಸಮಸ್ಪೃಶತ. ಆ ಗೌತಮರು ತಾವು ಬಹಳ ಶ್ರದ್ಧೆಯಿಂದ ತಪಸ್ಸನ್ನ ಮಾಡ್ತಾ ಇದ್ರು. ನಮಗೆ ಪೂಜೆ ಮಾಡಬೇಕಾದಾಗ ಏನಂತಂದ್ರೆ ಒಂದಿಷ್ಟು 3 ತಾಸು ಬಹಳ ಆಯ್ತು ಅಂತಂದ್ರೆ ಅಯ್ಯೋ ಸಾಕು ಇವತ್ತಿಗೆ ಅಂತೇಳಿ ಒಂದು ವಾರ ಪೂಜೆ ಸಾಕು ಅಂತೇಳಿ ಎನಿಸ್ಬಿಡ್ತೀವಿ. 3 ತಾಸು ಮಾಡಿದ್ವಿ, ಕೇಳಿದಾಗೆಲ್ಲ ಅದನ್ನೇ ಹೇಳೋದು. ಆದ್ರೆ ಗೌತಮರಿಗೆ ತಪಸ್ಸು ಮಾಡ್ತಾ ಇರೋದು ಸಾಕಾಗ್ತಾನೆ ಇಲ್ಲ, ಇನ್ನೂ ಹೆಚ್ಚಿನ ತಪಸ್ಸನ್ನ ಮಾಡ್ತಾ ಇದ್ದಾರೆ. ಎಷ್ಟು ಹೆಚ್ಚು ತಪಸ್ಸು ಮಾಡಿದ್ರಂತಂದ್ರೆ ತಮ್ಮ ಯೋಗ್ಯತೆಗೆ ಎಷ್ಟು ತಪಸ್ಸು ಮಾಡಬೇಕಾಗಿತ್ತೋ ಅದಕ್ಕಿಂತಲೂ ಮೀರಿ ತಪಸ್ಸನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಇದು ಶಾಸ್ತ್ರ ಸಮ್ಮತವಲ್ಲ. ಲೌಕಿಕ ಉದಾಹರಣೆಯನ್ನು ತಿಳ್ಕೊಳ್ಳೋದಾದ್ರೆ ನಮಗೆ ಸಾಕಾಗುವಷ್ಟು ಹಣ ಸಂಪಾದನೆಯನ್ನ ಮಾಡಬೇಕು. ಅದನ್ನು ಮೀರಿ ನಾವು ಏನಾದರೂ ಮಾಡ್ಲಿಕ್ಕೆ ಹೋದ್ರೆ ಇದ್ದಿದ್ದು ಕಳೆದೋಗುತ್ತೆ. ಹಾಗಿದ್ದಂತೆ ಏನಂತಂದ್ರೆ ಇವರು ತಪಸ್ಸು ಮಾಡ್ತಾ ಇದ್ದಾರೆ. ಆ ತಪಸ್ಸನ್ನ ಹೆಚ್ಚಿನ ತಪಸ್ಸು ಮಾಡಬಾರದು ಅನ್ನೋದಕ್ಕಾಗಿ ಇಂದ್ರ ತಾನು ಉಪಾಯವನ್ನ ಮಾಡಿದ. ಗೌತಮರ ವೇಷದಲ್ಲಿಯೇ ತಾನು ಅಲ್ಲಿ ಅಹಲ್ಯ ಆಶ್ರಮದಲ್ಲಿ ಪ್ರವೇಶ ಮಾಡಿದ್ದಾನೆ. ಅಹಲ್ಯನಿಗೆ ಗೊತ್ತಾಗಲಿಲ್ಲ ಗೌತಮರ ಅಂತ ಹೇಳಿ ತಿಳಿದುಕೊಂಡು
ಆ ಗೌತಮರು ಅಂತ ತಿಳಿದುಕೊಂಡು ಸ್ಪರ್ಶಗಳನ್ನೆಲ್ಲ ಮಾಡಿದ್ದಾಳೆ. ಇದು ಆ ಗೌತಮ ಋಷಿಗಳಿಗೆ ಗೊತ್ತಾಯಿತು, ಸಿಟ್ಟು ಬಂತು. ಇಷ್ಟೇ ನೋಡಿ, ಹೆಚ್ಚು ತಪಸ್ಸು ಮಾಡ್ತಾ ಇದ್ದಾರೆ, ಅದನ್ನ ಕಡಿಮೆ ಮಾಡಬೇಕಾಗಿದೆ. ಕಡಿಮೆ ಮಾಡುವುದಕ್ಕಾಗಿ ಮಾಡಿದ್ದೇನಂತಂದ್ರೆ ಸಿಟ್ಟು ಬರೆಸಿದ ಅಷ್ಟೇ. ನಾವೆಲ್ಲ ಏನು ಅನ್ಕೊಂಡಿರ್ತೀವಿ ಅಂದ್ರೆ ಸಿಟ್ಟು ಮಾಡೋದು, ಸಿಟ್ಟು ಮಾಡ್ಕೊಳ್ಳೋದು ಅಂತ ಗುಣ ಅನ್ಕೊಂಡಿರ್ತೀವಿ. ಆದರೆ ಶಾಸ್ತ್ರ ಹೇಳೋದು, ರಾಮಾಯಣ ಹೇಳೋದೇನಂತಂದ್ರೆ, ನೀನು ತಪಸ್ಸು ಮಾಡಬೇಕಾದಾಗ ಸಿಟ್ಟಿಗೆ ಎತ್ತಿ ಅಂತಂದ್ರೆ, ಕಾಮವಶನಾದಿ ಅಂತ ಆದ್ರೆ ನಿನ್ನ ತಪಸ್ಸು ಭಗ್ನವಾಯಿತು, ಮುಗಿದು ಹೋಯಿತು ಅಲ್ಲಿಗೆ ನಿನ್ನ ತಪಸ್ಸು ಅಂತೇಳಿ ಅಷ್ಟು ಸೂಕ್ಷ್ಮವಾದ ವಿಷಯವನ್ನು ಹೇಳ್ತಾರೆ. ಕ್ರುದ್ಧರಾದರು ಗೌತಮರು ಅಲ್ಲಿಗೆ ಇಂದ್ರ ತಾನು ಹೊರಟೇ ಬಿಟ್ಟ, ಆಯ್ತು ಬಂದಿರುವಂತಹ ಕೆಲಸ ಆಗಿದೆ ಅಂತ ಹೇಳಿ ಇಂದ್ರ ತಾನು ಹೊರಟಿದ್ದಾನೆ. ಕ್ರುದ್ಧರಾಗಿ ಗೌತಮರು ಶಾಪವನ್ನು ಕೊಟ್ಟಿದ್ದಾರೆ, ಕಲ್ಲಾಗಿ ಹೋಗು ಅಂತ ಹೇಳಿ. ಇವೆಲ್ಲರೂ ಕೂಡ ಕಲ್ಲಾಗಿ ಹೋಗು ಅಂತೇಳಿ ನಾವೆಲ್ಲರೂ ಕೂಡ ತಿಳಿದಿರ್ತೀವಿ. ಅದೇನಂತಂದ್ರೆ ಸ್ವಲ್ಪ ಸ್ವಲ್ಪ ಹೆಚ್ಚೆಚ್ಚಿನ ಅಂಶಗಳನ್ನ ಮಕ್ಕಳಿಗೆ ಹೇಳ್ತಾ ಹೋಗ್ತಾರೆ. ಮಗುವಿಗೆ ಮೊದಲಿಗೆ ಏನಂತಂದ್ರೆ, ಇದನ್ನು ನೋಡಿ ಇದು ಬಾಗಿಲ ಅಂತ ಹೇಳ್ಕೊಡ್ತಾರೆ. ಆಮೇಲೆ ಅದರ ಕೆಲಸ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಅದು ತೆಗೆದ್ರೆ ಏನಾಗುತ್ತೆ, ಮುಚ್ಚಿದ್ರೆ ಏನಾಗುತ್ತೆ, ಅದರ ಹತ್ತಿರ ಕೈ ಇರಬಾರದು, ಅವೆಲ್ಲವೂ ಕೂಡ ಕ್ರಮೇಣ ಹೇಳ್ತಾ ಹೋಗ್ತಾರೆ. ಹೇಗೋ ಹಾಗೆ ನಾವು ಅನೇಕ ಬಾರಿ ಪುರಾಣಗಳನ್ನು ಕೇಳಿ ನಮ್ಗೆ ಏನು ಗೊತ್ತಾಗಿತ್ತು ಅಂತಂದ್ರೆ, ಗೌತಮರು ಅಹಲ್ಯೆಗೆ ಶಾಪವನ್ನು ಕೊಟ್ಟಿದ್ದಾರೆ, ಕಲ್ಲಾಗು ಅಂತ ಹೇಳಿ. ಸಂಗ್ರಹ ರಾಮಾಯಣದಿಂದ ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ಕಲ್ಲಾಗೋದು, ಅಹಲ್ಯೆ ಮನುಷ್ಯರು ಇವರಿಗೆ ಕಲ್ಲಾಗು ಅಂತ ಹೇಳಿ ಶಾಪ ಕೊಡೋದು, ಕಲ್ಲು ಆದರೂ ಹೇಗೆ ಅಂತ ಪ್ರಕೃತಿಯ ನಿಯಮ ಮೀರಿ ಹೋದಂತೆ ಆಗತ್ತೆ. ಹಾಗಾದ್ರೆ ಅಹಲ್ಯೆ ಇದು ಚೇತನ, ಕಲ್ಲು ಇದು ಅಚೇತನ. ಎಂದಿಗೂ ಕೂಡ ಪ್ರಕೃತಿಯಲ್ಲಿ ಚೇತನ ಅಚೇತನ ಆಗುವುದಕ್ಕಾಗಿ ಸಾಧ್ಯವಿಲ್ಲ. ಏನಾದರೂ ಬರಲಿ, ಎಂತಹದ್ದೇ ಉಪಾಯಗಳನ್ನು ಮಾಡಿದರೂ ಕೂಡ ಚೇತನ ಅಚೇತನ ಆಗುವುದಿಲ್ಲ, ಅಚೇತನ ಚೇತನ ಆಗುವುದಿಲ್ಲ. ಹಾಗಾದ್ರೆ ಗೌತಮರು ಶಾಪ ಕೊಟ್ಟಿದ್ದರ ಅರ್ಥ ಏನು ನಾವು ಮಾಡ್ಕೊಳ್ಬೇಕು ಅಂತಂದ್ರೆ, ಶಿಲಾ ಕಲ್ಲು ಯಾವ ರೀತಿಯಾಗಿ ನಿಶ್ಚೇಷ್ಟವಾಗಿರುತ್ತೋ, ಕಲ್ಲಿಗೆ ಯಾವುದು ಕ್ರಿಯೆ ಇಲ್ಲ, ನಾವು ಎತ್ತಿಟ್ಟರೆ ಅಲ್ಲಿರುತ್ತೆ, ಇಲ್ಲೇ ಇದ್ದು ಇಲ್ಲಿ ಯಾರು ಬರಲೇ ಇಲ್ಲ, ಅದನ್ನು ಸರಿಸಲೇ ಇಲ್ಲ ಅಂತಂದ್ರೆ ನೂರಾರು ವರ್ಷ ಸಾವಿರಾರು ವರ್ಷಗಳಾದ್ರೂ ಕೂಡ ಅದು ಅಲ್ಲೇ ಇರೋದು. ಹೇಗೋ ಹಾಗೆ ನೀನು ಕೂಡ ನಿಶ್ಚೇಷ್ಟನಾಗಿ ಇರು ಅಂತ ಹೇಳಿ ಏನಂತಂದ್ರೆ ಶಾಪವನ್ನ ಕೊಟ್ಟಿದ್ದಾರೆ ಅಂತನ್ನೋದನ್ನ ನಾವು ತಿಳಿದುಕೊಳ್ಳಬೇಕು. ಅಂತಹ ಅಹಲ್ಯೆ ನಿಶ್ಚೇಷ್ಟರಾಗಿ ಗೌತಮರ ಆಶ್ರಮದಲ್ಲಿ ಇದ್ದರು. ಅಂತಹ ಅಹಲ್ಯನ ಅಥೋ ಅಹಲ್ಯಾಂ ಪದಿನಾಭಿಷಕ್ತಾಂ ಪ್ರದರ್ಶನಾದಿಂದ್ರ ಕೃತಾಚಲಿ ಕೃತಾಂ ಸ್ವದರ್ಶನಾನ್ ಮಾನುಷತಾಮುಪೇತಾಂ ಸುಯೋಜಯಾಮಾಸ ಸ ಗೌತಮೇನ. ರಾಮಚಂದ್ರ ಪರಮಾತ್ಮ ತಾನು ದೃಷ್ಟಿಯನ್ನು ಹಾಕಿದ್ದಾನಷ್ಟೇ. ಕಣ್ಣಿನಿಂದ ಪರಮಾತ್ಮ ನೋಡಿದ ಆ ನಿಶ್ಚೇಷ್ಟಳಾದ ಶಿಲಾದಂತೆ ಇರುವಂತಹ ಅಹಲ್ಯೆ ತಾನು ಚೇಷ್ಟವಂತಳಾಗಿದ್ದಾಳೆ. ತನ್ನ ಶಾಪದಿಂದ ಮುಕ್ತಳನ್ನಾಗಿ ಮಾಡಿಸಿ ಆ ಗೌತಮರೊಡನೆ ಪರಮಾತ್ಮ ತಾನು ಮೂಡಿಸಿದ್ದಾನೆ. ಹೀಗೆ ಆ ಪರಮಾತ್ಮ ಮೂಡಿಸಿದ್ದಾನೆ. ಶಿಲೆಯ ಪಾದರಜ ದಲಿತ್ರಿ ಮಾಡಿದ ಪರಮ ಪುರುಷ ಅಂತ ಹೇಳಿ ಜಯ ಜಯ ರಾಮಹರೆ ಅಂತ ಹೇಳ್ತೀವಲ್ಲ, ನೋಡಿ ಏನ್ ಹೇಳಿದ್ರು, ಪಾದ ಸ್ಪರ್ಶದಿಂದ ಶಿಲೆ ಮತ್ತೆ ಅಹಲ್ಯೆ ಆದಳು. ಆಚಾರ್ಯರು ಹೇಳ್ತಾ ಇದ್ದಾರೆ, ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ, ಸ್ವದರ್ಶನ ಮಾನುಷತಾಂ ಉಪೇತಾಂ, ತಮ್ಮ ಕುಡಿ ನೋಟದಿಂದ ಮನುಷ್ಯರನ್ನಾಗಿಸಿದ್ದಾನೆ. ದಾಸರು ಹೇಳಿದ್ದು ಎಂತಹ ಪಾವನ ಪಾದವು ಅನ್ನುವಲ್ಲಿಯೂ ಕೂಡ ಅಲ್ಲೂ ಕೂಡ ಪಾದದ ವರ್ಣನೆ ಮಾಡಬೇಕಾದ್ರೆ ಹೇಳಿದ್ದಾರೆ. ದಾಸರು ಹೇಳ್ತಾ ಇರೋದು ಪಾದ ಸ್ಪರ್ಶದಿಂದ ಇವಳು ಉದ್ಧಾರಳಾದಳು, ಆಚಾರ್ಯರು ಹೇಳ್ತಾ ಇದ್ದಾರೆ ದರ್ಶನದಿಂದ ಉದ್ಧಾರಳಾದಳು. ಅವ್ರು ಏನ್ ತಿಳ್ಕೋಬೇಕು ನಾವು? ಅದಕ್ಕೆ ಏನಂತಂದ್ರೆ, ನಮಗೆ ತಲೆನೋವಾಗಿದೆ. ತಲೆನೋವಾದಾಗ ವೈದ್ಯರ ಹತ್ರ ಹೋಗಿ, ವೈದ್ಯರು ಆಗ ನಾನೇ ಒಂದು 5-6 ವರ್ಷದ ಅನುಭವ ಇರುವಂಥ ವೈದ್ಯರು ಏನ್ ಮಾಡ್ತಾರೆ, ನಮ್ಮನ್ನ ಕರೆದು ಕೂಡಿಸಿ ಬಲಗಡೆ ಮುಟ್ಟಿ, ಓ ಈ ಕಡೆ ನೋಸ್ತಾ ಇದೆಯಾ, ಹಿಂದಗಡೆ ಮುಟ್ಟಿ ಹಿಂದೆ ನೋಸ್ತಾ ಇದೆಯಾ, ಮೇಲೆ ನೋಸ್ತಾ ಇದೆಯಾ, ಬಿಸಿ ಆಗಿದೆಯಾ, ಬೆಳಗ್ಗೆ ಏನಾದರೂ ಉಪವಾಸ ಇದ್ರಾ, ಹೀಗೆ ಎಲ್ಲ ಅನೇಕ ವಿಧವಾದ ಪ್ರಶ್ನೆಗಳನ್ನು ಮಾಡಿ, ಓ ಇಂತಹ ಕಡೆಯಲ್ಲಿ ನಿಮಗೆ ನರದ ಬಡಿತ ಆಗಿದೆ ಅಂತಂದ್ರೆ, ಓ ನಿಮಗೆ ಪಿತ್ತ ಜಾಸ್ತಿ ಆಗಿರ್ಬೋದು ಅಂತ ಹೇಳಿ ಅದಕ್ಕೆ ಅನುಗುಣವಾಗಿರುವಂತಹ ಔಷಧಿಯನ್ನ ಕೊಟ್ಟು ನೀವು ಉಪಚಾರ ಮಾಡಿಕೊಳ್ಳಿ ಅಂತ ಕಳಿಸ್ತಾರೆ. ಆ ಅರ್ಥದಲ್ಲಿ ದಾಸರು ಹೇಳ್ತಾ ಇದ್ದಾರೆ, ನೋಡಿ ಈ ಅಹಲ್ಯೆಗೆ ದೋಷ ಬಂದಿರುವುದು ಹೇಗೆ? ಅಸ್ಪರ್ಶ, ಮುಟ್ಟಲಾರದೇ ಇರೋದನ್ನ ಮುಟ್ಟಿದಳು, ಅಸ್ಪರ್ಶದಿಂದ ಅದುಷ್ಟರಾಗಿದ್ದಾಳೆ. ಹಾಗಾಗಿ ಎಲ್ಲಿ ಔಷಧ ಉಪಚಾರ ಮಾಡಬೇಕು? ಸ್ಪರ್ಶವನ್ನು ಮಾಡಬೇಕು. ಸ್ಪರ್ಶವನ್ನ ಮಾಡಿದರೆ ಅಸ್ಪರ್ಶದಿಂದ ಆದ ತಲೆನೋವು ಬಂದಿತ್ತು, ತಲೆನೋವಿಗೆ ಹೋಗಿ ಮುಟ್ಟುವಂತಹ ಔಷಧಿಯನ್ನು ಕೊಟ್ಟ ಅಂತೆ ಅಸ್ಪರ್ಶದಿಂದ ಬಂದಿರುವಂತಹ ದೋಷವನ್ನ ಸ್ಪರ್ಶ ಮಾಡಿ ರಾಮ ಅವಳನ್ನ ಉದ್ಧಾರ ಮಾಡಿದ ಅನ್ನೋ ನಿಟ್ಟಿನಲ್ಲಿ ದಾಸರು ಹೊರಟಿದ್ದಾರೆ. ಆಚಾರ್ಯರು ಹೇಳ್ತಾರೆ, ಅಲ್ಲ ನಮ್ಮ ಈ ಪರಮಾತ್ಮ ಇವನು ಧನ್ವಂತರಿ ಮಹಾವೈದ್ಯ. ಅಂತಹ ವೈದ್ಯರಿಗೆ ಏನಂತಂದ್ರೆ ಭಾರಿ ಉನ್ನತ ನುರಿತ ಅನುಭವಿ ವೈದ್ಯರು ಏನಂತಂದ್ರೆ, ನಾವು ಬರ್ತಿದ್ದಂತೇನೆ ಏನು ರಾಯರೇ ಬೆನ್ನು ಶುರು ಮಾಡ್ಕೊಂಡು ಬಂದಿರಲ್ಲ, ನಮ್ಮ ಮುಖವನ್ನೇ ನೋಡಿ
ಇವ್ರಿಗೆ ಹೀಗೆ ಆಗಿದೆ ಅಂತ ಹೇಳಿ ಏನ್ ಚಿಂತೆ ಮಾಡಬೇಡ್ರಿ, ಔಷಧ ತಗೊಂಡು ಎಲ್ಲ ಸರಿ ಹೋಗುತ್ತೆ ಅಂತ ಕೂಡ್ಲಿಕ್ಕೂ ಬಿಡುವುದಿಲ್ಲ. ಅಷ್ಟಲ್ಲೇ ನಮ್ಮ ನೋಡಿ ಏನಂತಂದ್ರೆ ಇಂಥ ರೋಗ ಇದೆ, ಇದಕ್ಕಿದೆ ಔಷಧ ಅಂತ ಹೇಳಿ ಕಲ್ಬಿಡ್ತಾರೆ. ಹೇಗೋ ಹಾಗೆ ರಾಮಚಂದ್ರ ಭಗವಂತ ಇವನೇನಂತಂದ್ರೆ ಅವಳು ಅಲ್ಲಿ ಅಹಲ್ಯೆ ಬಿದ್ದಿದ್ರೆ ಅವಳನ್ನ ದೂರದಿಂದಲೇ ನೋಡ್ಬಿಟ್ಟ ಸರ್. ದೂರದಿಂದಲೇ ನೋಡಿ ನೀನು ಉದ್ಧಾರ ಆಗ್ತಿ ಹೋಗು ಅಂತ ಹೇಳಿ ರಾಮ ನಾನು ಅವಳನ್ನ ಉದ್ಧಾರ ಮಾಡಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಆಚಾರ್ಯರು ಹೊರಟಿದ್ದಾರೆ ಅಂತ ಹೇಳಿ ಹೀಗೆ ನಾವು ಚಿಂತನೆ ಮಾಡಬಹುದು. ಆದರೆ ದಾಸರು ಇಷ್ಟೇ ಒಂದು ಜ್ಞಾನ ಉಳ್ಳವರು ಅಂತಲ್ಲ. ದಾಸರ ವ್ಯಕ್ತಿತ್ವ, ದಾಸರ ಜ್ಞಾನ ಇದು ಬಹಳ ಅಪಾರವಾದದ್ದು. ದಾಸರು ನಮಗೆ ಅತ್ಯಂತ ರಹಸ್ಯವಾದ ಒಂದು ಪ್ರಮೇಯವನ್ನು ಹೇಳಿಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದ್ರೆ ಅದು ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗದೇ ಇರುವಂತಹ ಅಷ್ಟು ರಹಸ್ಯವಾದ ಪ್ರಮೇಯ. ಭಗವಂತನ ವಿಷಯದಲ್ಲಿ ಶ್ರುತಿ ಹೇಳುತ್ತೆ, ನೇಹ ನಾನಾಸ್ತಿ ಕಿಂಚನ. ಪರಮಾತ್ಮನ ರಾಮ, ಕೃಷ್ಣ, ವೇದವ್ಯಾಸ, ಮತ್ಸ್ಯ, ಕೂರ್ಮ, ವರಾಹ ಹೀಗೆ ಅನಂತ ರೂಪಗಳಿಗೆಲ್ಲ ಆ ಅನಂತ ರೂಪಗಳಿಗೆ ಯಾವುದೇ ರೀತಿಯಾಗಿರುವಂತಹ ಭೇದ ಇಲ್ಲ. ರಾಮ ಅಂದ್ರೂ ಒಂದೇ, ಕೃಷ್ಣ ಅಂದ್ರೂ ಒಂದೇ, ನರಸಿಂಹ ಅಂದ್ರೂ ಒಂದೇ, ಈ ಎಲ್ಲ ರೂಪಗಳಲ್ಲಿ ಅಭೇದ ಇದೆ ಅಂತನ್ನೋದು ಒಂದು ವಿಷಯ. ಇದರ ಜೊತೆಗೆ ಇನ್ನೊಂದು ವಿಷಯ ಏನಂತಂದ್ರೆ ರಾಮನ ಕಣ್ಣಿಗೂ, ರಾಮನ ಕಾಲಿಗೂ, ರಾಮನ ಉಗುರಿಗೂ, ರಾಮನ ಹಸ್ತಕ್ಕೂ, ರಾಮನ ಉದರಕ್ಕೂ, ರಾಮನ ಕಿವಿಗೂ ಅವುಗಳಿಗೂ ಕೂಡ ಅಭೇದ ಇದೆ. ಅಂದ್ರೆ ರಾಮನ ಕಣ್ಣು ಯಾವ ಕೆಲಸ ಮಾಡಬಹುದು ಆ ಕೆಲಸ ರಾಮನ ಪಾದದ ನಖವು ಕೂಡ ಮಾಡಬಹುದು. ನಖ ಯಾವ ಕೆಲಸ ಮಾಡಬಹುದು ಅದು ರಾಮನ ಕಣ್ಣು ಮಾಡಬಹುದು. ಹೀಗೆ ಪರಮಾತ್ಮನ ತನ್ನ ಅವಯವಗಳಿಗೂ ಕೂಡ ತನಗೆ ಅಭೇದ ಇದೆ. ಹಾಗಾಗಿ ಆಚಾರ್ಯಗಳೇನಂದ್ರೆ ಕುಡಿನೋಟದಿಂದ ಉದ್ಧಾರ ಮಾಡಿದ್ದಾರೆ. ಅದನ್ನೇ ಏನಂತಂದ್ರೆ ದಾಸರು ಸ್ವಲ್ಪ ನೀವು ಒಳಗೆ ಇಳಿರಿ ಅಂತನ್ನೋದಕ್ಕಾಗಿ ಅದನ್ನ ಕಣ್ಣನ್ನ ಪಾದ ಅಂತ ಹೇಳಿ ತಾವು ಆ ರೀತಿಯಾಗಿ ಒಂದು ವಿಶಿಷ್ಟವಾಗಿರುವಂತಹ ಪ್ರಮೇಯವನ್ನು ತಿಳಿಸ್ತಾ ಇದ್ದಾರೆ. ಪಾದದಿಂದ ಅಂತಂದ್ರೆ ನಾವು ಏನು ಅರ್ಥ ಮಾಡ್ಕೋಬೇಕು, ಕಣ್ಣಿನಿಂದಲೇ ಉದ್ಧಾರ ಮಾಡಿದ್ದಾನೆ ಅಂತನ್ನುವಂತಹ ಪ್ರಮೇಯವನ್ನ ಹೀಗೆ ತಿಳಿಸ್ತಾ ಇದ್ದಾರೆ. ಒಟ್ಟಾರೆ ಏನಂತಂದ್ರೆ ಆ ಅಹಲ್ಯೆಯ ಉದ್ಧಾರ ಆಗಿದೆ. ಹಾಗಾಗಿ ಆ ಪರಮಾತ್ಮ ಏನಂತಂದ್ರೆ ಸುಯೋಧಯಾಮಾಸ ಗೌತಮೇನ, ಗೌತಮ ಋಷಿಗಳಿಗೆ ಮಾಡಬೇಕಾಗಿರುವಂತಹ ತಪಸ್ಸು ವಿಘ್ನ ಮಾಡಬೇಕಾಗಿದ್ದೆಲ್ಲ ಆಗೋಯ್ತು. ಆಗ ಏನಂತಂದ್ರೆ ಸರಿಯಾದ ದೃಷ್ಟಿ ಇರಲಿ ಅಂತ ಅದನ್ನು ಕೂಡ ಪರಮಾತ್ಮ ತಿಳಿಸಬೇಕಾಗಿದೆ. ಸುಮ್ಮನೆ ವಿಚಾರ ಮಾಡದೇನೆ ಏನ್ ಕಂಡಿದೆಯೋ ಅದ್ರ ತಕ್ಕಂತೆ ತಕ್ಷಣದಲ್ಲಿ ಪ್ರತಿಕ್ರಿಯೆ ಕೊಡಬಾರದು, ಆಲೋಚನೆ ಮಾಡಬೇಕು, ಸರಿಯಾಗಿ ದೃಷ್ಟಿ ಇಡಬೇಕು, ಅದನ್ನ ಸರಿಯಾಗಿ ವಿಚಾರ ಮಾಡಿ ಆಮೇಲೆ ಮಾತನಾಡಬೇಕು ಅನ್ನುವಂತಹ ವಿಚಾರವನ್ನು ಕೂಡ ತಾನು ಪರಮಾತ್ಮ ದರ್ಶನದಿಂದ ಅವನ್ನ ಪುನೀತರನ್ನಾಗಿ ಮಾಡಿ ಸರಿಯಾದ ದೃಷ್ಟಿಕೋನದಿಂದ ನೀನು ನೋಡಿದರೆ ಈ ರೀತಿಯಾಗಿರುವಂತಹ ಪ್ರಸಂಗ, ನಿನ್ನ ಹೆಂಡತಿಯ ವಿಯೋಗ ಆಗುವಂತಹ ಪ್ರಸಂಗನೇ ಬರ್ತಿರ್ಲಿಲ್ಲ ಎಂಬುದನ್ನು ಕೂಡ ಇಲ್ಲಿ ತಿಳಿದುಕೊಳ್ಳಬಹುದು. ಹೀಗೆ ಆ ಅಹಲ್ಯೆ ಗೌತಮರ ಸಂಗಮ ಮಾಡಿಸಿರುವುದಕ್ಕಾಗಿ ಮುಂದೆ ಆ ರಾಮನ ವಿವಾಹವು ಕೂಡ ಆಗತ್ತೆ. ಹೀಗೆ ಆ ರಾಮ ವಿಶ್ವಾಮಿತ್ರರೊಡನೆ ಆ ಮಿಥಿಲಾ ಪಟ್ಟಣಕ್ಕೆ ಆಗಮಿಸಿದ್ದಾನೆ. ಅಲ್ಲಿ ಎಲ್ಲ ಜನರು ಆ ಪರಮಾತ್ಮನ ದರ್ಶನಕ್ಕಾಗಿ ಕಾಯ್ತಾ ಇದ್ರು. ಪಪುರ್ಮಿತಾಂತಂ ಸರಸಾಕ್ಷಿ ತುಂಗೈ, ಒಳ್ಳೆಯ ಸುವಾಸನೆ ಭರಿತವಾದ ಕಮಲಕ್ಕೆ ಹೋಗಿ ದುಂಬಿಗಳು ಮುತ್ತಿಕೊಳ್ಳರು. ಹೇಗೋ ಹಾಗೆ ಈ ರಾಮಚಂದ್ರನ ಮುಖ ಕಮಲವನ್ನ ಎಲ್ಲ ಪುರಜನರಲ್ಲಿರುವಂತಹ ಜನರು, ಆ ಮಿಥಿಲಾ ಪಟ್ಟಣದ ಜನರೆಲ್ಲರೂ ಕೂಡ ಮಕರಂದವನ್ನ ಹೀರಿಕೊಂಡಿದ್ದಾರಂತೆ. ಅಂತ ರಾಮಚಂದ್ರನ ದರ್ಶನವನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿ ಪರಸ್ಪರವಾಗಿ ಎಲ್ಲರ ಪರಿಚಯಗಳನ್ನೆಲ್ಲ ತಾನು ಮಾಡಿಕೊಂಡಿದ್ದಾರೆ. ಆಗ ವಿಶ್ವಾಮಿತ್ರರು ಹೇಳ್ತಾರಂತೆ, ಪುರುಷ ಜಾಮಾತರ ಮೇಣಮಾಶ್ರುತಿ, ಇಂತಹ ಅದ್ಭುತ ವ್ಯಕ್ತಿ ತಾನು ಎಲ್ಲೂ ಸಿಗುವುದಕ್ಕೇನೆ ಸಾಧ್ಯ ಇಲ್ಲ. ಹಾಗಾಗಿ ಇಂತಹ ಒಳ್ಳೆಯ ಹುಡುಗ ಸಿಕ್ಕಿದ್ದಾನೆ. ನಾವು ಕೂಡ ಎಲ್ಲನೇ ಹೋದಾಗ ಹೇಳ್ತಾರಲ್ಲ, ಒಳ್ಳೆ ಗುಣವಂತನಾಗಿದ್ದ ಅಂತಂದ್ರೆ ಒಳ್ಳೆ ಕೆಲಸದಲ್ಲಿದ್ದ, ಅವನು ನೋಡಿ ಒಳ್ಳೆ ಹುಡುಗ ಇದ್ದ, ಮತ್ತೆ ಹೇಗೋ ನಿಮ್ಮ ಮಗಳಿದ್ದಾರಲ್ಲ ನೋಡಿ ಬೇಗನೆ ಮದುವೆ ಮಾಡಿ ಅಂತ ಹೇಳಂತೇನೆ ವಿಶ್ವಾಮಿತ್ರರು ಆ ಜನಕರಾಜನಿಗೆ ಹೇಳ್ತಾ ಇದ್ದಾರೆ. ಆದರೆ ಆ ಜನಕರಾಜ ಹೇಳ್ತಾ ಇಲ್ಲ, ನಾನು ಬಹಳ ಒಂದಿಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ, ಬಹಳ ಎಲ್ಲ ನಾನು ವಿಚಾರಗಳನ್ನೆಲ್ಲ ಇದು ಮಾಡಿದ್ದೇನೆ ಅಂತ ಹೇಳಿ ಅದನ್ನ ಹೇಳ್ತಾನೆ. ಆದ್ರೆ ಏನಂತಂದ್ರೆ ಆ ಸೀತಾ ಸ್ವಯಂವರಕ್ಕಾಗಿ ಅಲ್ಲಿ ನಿರ್ಧಾರ ಮಾಡಿದ್ರು. ಸೀತೆಯ ಬಗ್ಗೆ ಒಂದಿಷ್ಟು ಹೇಳ್ತಾರೆ. ಸೀತಾದೇವಿಯವರು ಏನಂತಂದ್ರೆ ನಾನು ಯಜ್ಞ ಮಾಡುವುದಕ್ಕಾಗಿ ಹೊರಟಾಗ ಆ ನೇಗಿಲ ಸ್ಪರ್ಶದಿಂದ ಹುಟ್ಟಿದವಳು. ಹಾಗಾಗಿ ಅವರನ್ನ ಸೀತಾ, ಸಂಸ್ಕೃತದಲ್ಲಿ ಆ ನೇಗಿಲಕ್ಕೆ ಸೀರ ಅಂತಂತಾರೆ. ನೇಗಿಲದಿಂದ ಹುಟ್ಟಿದವಳು, ಸೀರದಿಂದ ಜಾತ, ಹಾಗಾಗಿ ಸೀರಜಾತ ಅವಳನ್ನ ಸೀರಜಾತ ಅಂತ ಹೇಳಿ ಕರೆಯುವುದಕ್ಕಾಗಿ, ಬೇಸರ ಅನ್ನೋದಕ್ಕಾಗಿ ಏನಂತಂದ್ರೆ ಯಾರಾದ್ರೂ ಒಳ್ಳೆ ವೆಂಕಟ ಅಂತ ಹೇಳಿ ಹೆಸರಿಟ್ರೆ ಅದನ್ನ ಅಂಕು ಡೊಂಕು ಮಾಡಿ ಏನೇನೋ ಮಾಡಿ ಏನೋ ಮಾಡಿಬಿಡ್ತೀವಿ. ಹೇಗೋ ಹಾಗೆ ಏನಂತಂದ್ರೆ ಸೀರಜಾತ ಇವಳನ್ನ ಆ ನಡುವಿನ ಶಬ್ದಗಳನ್ನು ತೆಗೆದು ಸೀತಾ ಅಂತ ಹೇಳಿ ಮಾಡಿದ್ದಾರೆ. ಹಾಗೆ ಅಂತಹ ಪರಮ ಮಂಗಲವಾದ ಆ ಸೀತೆಯನ್ನ ಭಾರೀ ಸುಂದರ ಸ್ತ್ರೀ, ಅವಳನ್ನ ಮದುವೆ ಮಾಡಿಕೊಳ್ಬೇಕು ಅಂತ ಹೇಳಿ ಅನೇಕ ರಾಜರು ತಾವು ಪ್ರಯತ್ನ ಮಾಡ್ತಾ ಇದ್ರಂತೆ. ಆ ರಾಜರ ಉಪಟಳಗಳು ಇವರ ಮೇಲೆ ಆಗಬಾರದು ಅನ್ನೋದಕ್ಕಾಗಿ ಜನಕ ರಾಜ ತಾನು ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಒಂದು ಧನಸ್ಸನ್ನು ಪಡೆದುಕೊಂಡ. ಆ ಧನಸ್ಸು ಏನಂದ್ರೆ ಶಿವಧನಸ್ಸು. ಪ್ರಸಾದದ ಕ್ಷೀರತರ ಪ್ರಸಾದ ಸ್ವಂಗಾನಿ ಕೇಶಾಮತ ಸಂದಧೇಜ. ಅಂತಹ ಧನಸ್ಸು ಅಂತಂದ್ರೆ ಆ ದಕ್ಷಿಣ ಯಜ್ಞದಲ್ಲಿ ರುದ್ರದೇವರಿಗೆ ಭಾಗ ಸಿಗಲಿಲ್ಲ.
ಸಿಗದೇ ಇದ್ದಾಗ ಯುದ್ಧಕ್ಕೆ ಹೋಗಿದ್ರು. ಆ ಯುದ್ಧದಲ್ಲಿ ಬಳಸಿರುವಂತಹ ಶಸ್ತ್ರವೇ ಇದು, ಈ ಬಾಣವೇ ಅಂತಹದ್ದು ಆ ಶಿವಧನಸ್ಸು. ಅದು ಏನಂತಂದ್ರೆ ಕ್ಷೀರತರ ಪ್ರಸಾದಿತ. ಕ್ಷಿಪ್ರ ಪ್ರಸಾದ ಅಂತಂದ್ರೆ ಯಾರು ಅಂತಂದ್ರೆ ಗಣಪತಿಗೆ ಕ್ಷಿಪ್ರ ಪ್ರಸಾದ ಅಂತ ಹೇಳ್ತಾರೆ. ಇಲ್ಲಿ ರುದ್ರದೇವರನ್ನು ಕೂಡ ಆಶುತೋಷ ಅಂತ ಹೇಳ್ತಾರೆ, ಬೇಗ ಸಂತೋಷ ಪಡ್ತಾರೆ. ಅದಕ್ಕೆ ಏನಂತಂದ್ರೆ ಎಲ್ಲ ಈ ರಾಕ್ಷಸರು ಮಾಡೋದೇನಂತಂದ್ರೆ ಅವರು ತಪಸ್ಸನ್ನು ಮಾಡಬೇಕು, ಏನಾದ್ರು ಸಂಪಾದನೆ ಮಾಡಬೇಕು ಅಂತ ಹೇಳಿ ಹೊರಟ್ರೆ ಏನಂತ ಮೊದಲೇ ಒಂದು ಮಾಡೋದೇನಂತ ರುದ್ರದೇವರನ್ನು ತಪಸ್ಸು ಮಾಡೋದು, ಬೇಕಾಗಿತ್ತು ಸಿಕ್ಬಿಡತ್ತೆ. ಅದ್ರ ಜೊತೆಗೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆಶುತೋಷ ಕ್ಷಿಪ್ರ ಪ್ರಸಾದ ಅಷ್ಟೇ ಅಲ್ಲ, ಕ್ಷಿಪ್ರಧರ ಪ್ರಸಾದ ಅಂತ ಹೈಯೆಸ್ಟ್ ಅಂತ ಇದ್ದಂಗೆ ಕ್ಷಿಪ್ರಧರ, ಅತ್ಯಂತ ಬೇಗನೆ ಸಂತೋಷ ಮಾಡುವುದು. ಹಾಗಾಗಿ ಅಂತಹ ರುದ್ರದೇವರಿಂದ ಆ ಧನಸ್ಸನ್ನ ಪಡೆದುಕೊಂಡು ಬಂದಿದ್ದಾನೆ. ಆ ಧನಸ್ಸನ್ನ ಮುರಿಯುವಂತಹ ಎತ್ತುವಂತಹ ಯಾರು ಕರ್ಮ ಮಾಡ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಡ್ತೀನಿ ಅಂತ ಹೇಳಿ ಸಂಕಲ್ಪ. ಹೇಗಂತಂದ್ರೆ ಆ ಧನುಸ್ಸಿನ ಹತ್ತಿರ ಬಂದು ಎತ್ತುವುದಕ್ಕಾಗಿ ನೋಡ್ತಿದ್ರಂತೆ, ಅಳಗಾಡಿಸಲಿಕ್ಕೂ ಆಗದೇನೆ ಭಯಗೊಂಡು ಅದರಿಂದ ಬರ್ತಿದ್ರು. ಹತ್ತಿರ ಹೋಗಿ ನೋಡಿ ಬರೋದಂತ. ಹೀಗೆ ಏನ್ ಮಾಡಿದ್ರು ಕೂಡ ಯಾರಿಂದಲೂ ಕೂಡ ಆ ಧನಸ್ಸನ್ನ ಎತ್ತಲಿಕ್ಕೆ ಆಗ್ತಿರ್ಲಿಲ್ಲ. ಅಂತಹ ಧನಸ್ಸು ಅದನ್ನ ತರುವುದಕ್ಕಾಗಿ ಏನಂತ ವೀರೋತ್ತಮೈ ಪಂಚಸಹಸ್ರ ಸಂಖ್ಯೆಹಿ, ಅದನ್ನ ತರಬೇಕಲ್ಲ, ಅದನ್ನ ಮಧ್ಯದಲ್ಲಿ ತಂದಿಟ್ಟು ಆಮೇಲೆ ಎತ್ತಿಸ್ಬೇಕು. ಅದನ್ನ ತರಿಸೋದಕ್ಕಾಗಿ ಅಂತ 5,000 ಜನರನ್ನ ಇವನು ಇಟ್ಕೊಂಡಿದ್ದ. ಅವರಿಗೂ ಏನಂತಂದ್ರೆ ರುದ್ರದೇವರ ಹೊರ ಇತ್ತು, ನೀವು ಅಳ್ಳಾಡಿಸಬಹುದು ಅಷ್ಟೇ ಅಂತ ಹೇಳಿ ಅಂತಹ ಆ ಅಸ್ತ್ರವನ್ನ. ಆದ್ರೆ ಸೀತಾದೇವಿ ಏನಂತಂದ್ರೆ ಅಲ್ಲಿ ಆಟ ಆಡ್ತಾ ಏನಾದ್ರು ಚೆಂಡು ಕೆಳಗೆ ಹೋದ್ರೆ ಇವಳು ಅನಾಯಾಸವಾಗಿ ಎತ್ತಿ ಆ ಚೆಂಡನ್ನು ತೆಗೆದುಕೊಂಡು ಆಟ ಆಡ್ತಿದ್ದ. ಅಂದ್ರೆ ಅದರಿಂದ ತಿಳಿಸೋದೇನಂತಂದ್ರೆ ರುದ್ರದೇವರಿಗಿಂತಲೂ ಕೂಡ ಈ ಸೀತಾದೇವಿ ಇವಳು ಉತ್ತಮಳಾಗಿದ್ದಾಳೆ ಅಂತ ಅನ್ನೋದನ್ನ ತಿಳಿಸ್ತಾರೆ. ಅಂತಹ ಆ ಶಿವಧನಸ್ಸನ್ನ ತಂದಿಟ್ಟಿದ್ದಾರೆ. ವಿಶ್ವಾಮಿತ್ರ ಋಷಿಗಳು ರಾಮನನ್ನು ನೋಡಿ ಆದೇಶ ಮಾಡಿದರು. ಮುನಿ ಮುಕುಂದಂ ಜಗಾದ ವತ್ಸ ರಾಮೇದ ಮಾಪೂರಯ ಚಾಪರತ್ನಂ, ಆ ಧನಸ್ಸನ್ನ ಎತ್ತು ಅಂತ ಹೇಳಿ ಹೆಡೆಯೇರಿಸು ಎಂಬುದಾಗಿ ಆದೇಶ ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ರಾಮ ಅದನ್ನು ಎತ್ತುವುದಕ್ಕಾಗಿ ಹೊರಟಿದ್ದಾನೆ. ಆ ಹೊರಟಾಗ ಅಲ್ಲಿರುವಂತಹ ಸಭೆಯಲ್ಲಿ ನೆರೆದಿರುವಂತಹ ಜನರೆಲ್ಲರೂ ಕೂಡ ಆ ರಾಮನನ್ನು ನೋಡಿ ಮಾತನಾಡ್ಕೋತಾರಂತೆ. ಧನ್ಯಾಯ ಸಹ ಕೋಸಲ ರಾಜಕನ್ಯಾ, ಕೋಸಲ ರಾಜನ ಮಗಳಾದ ಕೌಸಲ್ಯ ಅಂತಹ ಧನ್ಯರು, ಎಂತಹ ಮುದ್ದಾದ ಮಗುರೆಯರು, ಅಷ್ಟು ಸುಂದರನಾದ ಮಗನನ್ನ ಪಡೆದಿದ್ದಾಳಲ್ಲ ಕೌಸಲ್ಯ ಎಂತಹ ಪುಣ್ಯವಂತಳು. ಆ ದಶರಥ ಎಂತಹ ಪುಣ್ಯ ಮಾಡಿದನು, ಏನು ಸುಕೃತ ಮಾಡಿದಳು ಯಶೋದೆ ಅಂತೇಳಿ ಕೃಷ್ಣನನ್ನ ನೋಡಿ ಅನ್ನಂತೆ ರಾಮನನ್ನ ನೋಡಿ ಅಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅದೆಲ್ಲ ಎಲ್ಲ ತಾವು ಆ ರೀತಿಯಾಗಿ ಕೊಂಡಾಡ್ತಾ ಇದ್ದಾರೆ. ಯಾರೇವ ಮಾಯಾ ಜಲಧೇರಿವ ಶ್ರೀಹಿ, ಆ ಲಕ್ಷ್ಮೀ ಸೀತೆಯು ಕೂಡ ಇವಳೇ ಕಡಿಮೆ ಅಲ್ಲ, ಅವನಿಗೆ ತಕ್ಕಂತೆ ಅನುರೂಪಳಾಗಿರುವಂತಹ ಕನ್ಯೆ ಈ ಸೀತೆ ಎಂಬುದಾಗಿ ಅಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ. ಸೀತೆವ ರಾಮಸ್ಯ ಘಟೇತ ರಾಮ ತಸ್ಯಾಶ್ಚ ಯೋಗ್ಯೋ ನನು ರಾಮ ಏವ. ಲಕ್ಷ್ಮೀದೇವಿಗೆ ಹೇಗೆ ನಾರಾಯಣನೇ ಯೋಗ್ಯನೋ ಹಾಗೆ ಸೀತಾದೇವಿಗೆ ರಾಮನೇ ಯೋಗ್ಯ. ಅದು ಏನಂತಂದ್ರೆ ಮೊದಲೇ ಕರೆದಿರ್ತಾರೆ. ವರ ಏನಂತಂದ್ರೆ ರಾಮನಂತೆ ಕೃಷ್ಣನಂತೆ, ರಾಮ ಕೃಷ್ಣ ಎಲ್ಲರೂ ಕೂಡ ನೀಲಬಣ್ಣರು, ಕಪ್ಪು ಬಣ್ಣದು ನಮ್ಮಂತೆ. ವರ ಕಪ್ಪಾಗಿರ್ತಾನೆ. ಹುಡುಗಿ ಮಾತ್ರ 30-35 ವರ್ಷ ಹುಡುಗರಿಗೆ ಆಗೋಗಿರುತ್ತೆ, ಕಪ್ಪಾಗಿರ್ತಾನೆ. ಹುಡುಗಿ ಮಾತ್ರ 26-27 ಭಾರೀ ರೂಪವತಿ. ಅವರನ್ನ ಕೊಟ್ಟು ಮದುವೆ ಮಾಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಏನೋ ಗೌರ್ಮೆಂಟ್ ನೌಕರಿ ಇದೆ, ಪರ್ಮನೆಂಟ್ ಜಾಬ್ ಆಗಿದೆ ಅಂತ ಅನ್ನೋದಕ್ಕಾಗಿ ಆ ಪರ್ಮನೆಂಟ್ ಜಾಬಿನ ಸಲುವಾಗಿ 35-36 ಆದ್ರೆ ಎಲ್ಲಿ ಹುಡುಗಿದ್ರು ಅವ್ರಿಗೆ ಸಿಕ್ಕೇ ಇರಲಿಲ್ಲ. ಪುಣ್ಯಕ್ಕಾದೇನೋ ಪರ್ಮನೆಂಟ್ ನೌಕರಿ ಇರೋದಕ್ಕಾಗಿ ಅಂತ ಒಳ್ಳೆ ಕನ್ಯೆಯನ್ನ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಏನ್ ಹೇಳ್ಬೇಕು, ಕರೆದವರು ಪ್ರೆಸೆಂಟೇಷನ್ ಹೋದಾಗ ಏನಾದ್ರು ಮಾತಾಡ್ಬೇಕಲ್ಲ, ಜೋಡಿ ಭಾರಿ ಗಡಿ ಮೇಲ್ಬೋದು ನಿಂತಿದ್ದಾರೆ, ಇಬ್ಬರು ನಿಮ್ಮಿಬ್ಬರಿಗಾಗಿನೇ ಮಾಡಿಸಿದಂತೆ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಏನೋ ಸುಮ್ಮನೆ ಔಪಚಾರಿಕವಾಗಿ ಹೇಳ್ತಾರೆ, ಏನೋ ಮಾತಾಡಬೇಕು ಅನ್ನೋದಕ್ಕಾಗಿ. ಆದ್ರೆ ಇಲ್ಲಿ ಏನಂತಂದ್ರೆ ಆ ಎಲ್ಲ ಮಿಥಿಲಾ ಪಟ್ಟಣದ ಜನರು ಇವನಿಗೆ ಇವರೇ ಯೋಗ್ಯರು, ಸೀತೆಗೆ ರಾಮನೇ ಯೋಗ್ಯ ಅಂತ ಹೇಳಿ ಮಾತನಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಏನಂತಂದ್ರೆ ಆ ರಾಮನ ಸರ್ವೋತ್ತಮತ್ವದ ಬಗ್ಗೆ ಜ್ಞಾನ ಇತ್ತು. ರಾಮ ಸರ್ವೋತ್ತಮ ಅಂತ ಹೇಳಿ ತಿಳ್ಕೊಂಡಿದ್ರು. ಇಂತಹ ರಾಮನಿಗೆ ಸೀತೆಯನ್ನ ಪರೀಕ್ಷೆ ಮಾಡಿಕೊಡುವುದಾ? ಈ ಪರೀಕ್ಷೆಯಲ್ಲಿ ರಾಮ ಉತ್ತೀರ್ಣನಾದರೆ ಇಂತಹ ಕಂಪನಿಯಲ್ಲಿ ಇಷ್ಟು ಪ್ಯಾಕೇಜ್ ಇದ್ರೇನೆ ನನ್ನ ಮಗಳನ್ನ ಕೊಡ್ತೇನೆ ಅಂತ ಹೇಳಿ ಹೇಗೆ ನಾವು ಅನ್ಕೋತೀವೋ ಹಾಗೆ ಈ ಆಯುಧವನ್ನು ಎತ್ತು ಅಂದರೆ ನೀನು ನನ್ನ ಮಗಳನ್ನ ಪಡೆದುಕೊಳ್ಳುವುದಕ್ಕಾಗಿ ಯೋಗ್ಯ ಅಂತ ಮಾಡಿದಂತ ಇತ್ತು. ಅದು ಸರಿಯಲ್ಲ ಅಂತಂತಾರೆ. ಸರ್ವೋತ್ತಮರಾದ ರಾಮ ಅಂತ ಹೇಳಿ ತಿಳಿದುಕೊಂಡ ಜನಕರಾಜ ಹೀಗೆ ಪರೀಕ್ಷೆಯನ್ನು ಮಾಡಿಸಿ ತನ್ನ ಮಗಳನ್ನು ಕೊಡುವುದ ರಾಮನಿಗೆ ಮಾಡುವಂತಹ ಅಪಮಾನವಲ್ಲವೇ ಇದು ಅಂತ ವಿಚಾರ ಬಂದರೆ ಅದಕ್ಕೆ ಅವನು ಜನಕ ಯಾರು? ಕ್ಷತ್ರಿಯನ ಧರ್ಮ ಇದು ಅಂತ ಸ್ವಯಂವರವನ್ನ ಮಾಡಿ ತನ್ನ ಕನ್ಯೆಯನ್ನ ಧಾರೆಯನ್ನು ಉಳಿದು ಕ್ಷತ್ರಿಯನ ಧರ್ಮ. ಹಾಗಾಗಿ ತನ್ನ ಧರ್ಮವನ್ನ ತಾನು ಮಾಡ್ತಾ ಇದ್ದಾನೆ ಅಂತಾಗಿ ಜನಕನಿಗೆ ರಾಮನ ಬಗ್ಗೆ ಅವನು ದೇವರು ಅಲ್ಲನೋ ಹೌದೋ ಅನ್ನೋ ನಿಶ್ಚಯ ಇಲ್ಲ ಅಂತಿರ್ಲಿಲ್ಲ. ರಾಮ ಇವನು ಸರ್ವೋತ್ತಮನೇ ಅಂತನೋ ಜ್ಞಾನ ಇದೆ, ಇವನಿಗಾಗಿ ಪರೀಕ್ಷೆ ಮಾಡುವ ಅವಶ್ಯಕತೆ ಇಲ್ಲ ಅನ್ನೋ ಜ್ಞಾನವೂ ಇದೆ.
ಆದರೆ ಹಾಗಂತ ತಿಳಿದುಕೊಂಡು ನಾನು ನನ್ನ ಧರ್ಮವನ್ನ ಬಿಡುವುದು ಸರಿಯಲ್ಲ. ಏನ್ ಕಲಿಸ್ತಾ ಇದೆ ರಾಮಾಯಣ ಅಂತಂದ್ರೆ, ಇವತ್ತು ನಾನು ಪ್ರವಚನಕ್ಕೆ ಹೋಗಿ ಬಂದಿದ್ದೇನೆ, ಚಾತುರ್ಮಾಸದಲ್ಲಿ ಸ್ವಾಮಿಗಳ ದರ್ಶನಕ್ಕೆ ಪೂಜೆಗೆ ಹೋಗಿ ಬಂದಿದ್ದೇನೆ, ಹಾಗಾದ್ರೆ ಸಾಯಂಕಾಲ ಸಂಧ್ಯಾ ವಂದನೆ ಮಾಡುವ ಅವಶ್ಯಕತೆ ಇಲ್ಲ, ಹೋಗಿ ಬಂದಿದ್ದೇನೆ, ಆಯ್ತು, ಧರ್ಮಕ್ಕೆ ಹೋಗಿ ಬಂದಿದ್ದು ಮಾಡೋ ಅವಶ್ಯಕತೆ ಇಲ್ಲ ಅಲ್ಲ. ಯಾವುದಕ್ಕೆ ಭಗವತ್ ಕಾರ್ಯಕ್ಕಾಗಿಯೇ ಹೊರಟಿರ್ಬೋದು, ಭಗವತ್ ಕಾರ್ಯವನ್ನೇ ಮಾಡಿಕೊಂಡು ಬಂದಿರ್ಬೋದು, ಆದರೂ ನಿನ್ನ ವರ್ಣಾಶ್ರಮಕ್ಕೆ ವಿಹಿತವಾದ ಆಚರಣೆಗಳನ್ನು ನೀನು ಮಾಡಲೇಬೇಕು ಅನ್ನುವಂತಹ ವಿಚಾರವನ್ನ ಅಲ್ಲಿ ಇಷ್ಟು ಸೂಕ್ಷ್ಮವಾಗಿ ಜನಕರಾಜ ತಾನು ಆ ಧನುಸ್ಸನ್ನ ಏರಿಸುವುದಕ್ಕಾಗಿ ಕೊಟ್ಟು ನಮ್ಮೆಲ್ಲರಿಗೂ ಕೂಡ ಈ ರೀತಿಯಾಗಿ ತಿಳಿಸ್ತಾ ಇದ್ದಾನೆ. ಹೀಗೆ ಅದೆಲ್ಲವೂ ಕೂಡ ಕೇಳ್ತಾನೆ ರಾಮಚಂದ್ರ ಪರಮಾತ್ಮ. ಅವಿಸ್ಮಿತ ಸುಸ್ಮಿತ ಏವ ರಾಮೋ ವಾಮೇನ ದೋಷ ಧನುರುಜ್ಜಹಾರ. ನಗ್ತಾನೆ ಬಂದ, ಹಿಡಿದುಕೊಂಡ, ಎತ್ತಿ ನಿಲ್ಲಿಸ್ಬಿಟ್ಟಾರೆ. ಆ ಪರಮಾತ್ಮ ಎತ್ತಿ ನಿಲ್ಲಿಸಿ ಇನ್ನೇನು ಎದೆ ಏರಿಸಬೇಕು, ಆ ಶಿವಧನಸ್ಸು ಭಗ್ನವಾಗಿ ಹೋಗಿದೆ. ಅಂದ್ರೆ ಇದೇನಂತಂದ್ರೆ ನಾವು ಮಾತಾಡ್ತಾ ಅಂತಿರ್ತೀವಿ, ಇದೇನ್ರಿ ಅವನಿಗೆ ಎರಡನೇ ಕೆಲಸ ಅದು, ಹಿಂಗೆ ಚುಟುಕಿ ಆಡಿಸೋದ್ರೆ ಮುಗಿಸ್ಬಿಡ್ತಾನೆ. ಹಂಗಿದ್ದಂತೆ ಏನಂತಂದ್ರೆ ರಾಮ ಏನೂ ಕಷ್ಟಪಡದೇನೆ ಅನಾಯಾಸವಾಗಿ ಆ ಶಿವಧನಸ್ಸನ್ನ ಎತ್ತಿ ತೋರಿಸಿದ್ದಾನೆ. ಅಂದ್ರೆ ಪರಮಾತ್ಮನಿಗೆ ಆ ರುದ್ರದೇವರು, ಗಣಪತಿ ಇತ್ಯಾದಿಗಳು ಎಲ್ಲರೂ ಕೂಡ ಅವನ ದಾಸ ವರ್ಗದಲ್ಲಿ ಸೇರಿದವರು. ಹಾಗಾಗಿ ಅದು ಯಾವುದೂ ಕೂಡ ಕಷ್ಟ ಅಲ್ಲ ಅಂತ ಒಂದು ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಅನ್ನೋದನ್ನ ಮತ್ತೊಂದು ವಿಚಾರವನ್ನ ಹೀಗೆ ತಿಳಿಸ್ತಾ ಇದ್ದಾರೆ. ಆಗ ಆ ಎತ್ತಿರುವಂತಹ ವಿಷಯ ಗೊತ್ತಾಗಿದೆ. ಜನಕರಾಜ ಆದೇಶ ಕೊಟ್ಟಿದ್ದಾನೆ ಸೀತೆಯನ್ನ ತೆಗೆದುಕೊಂಡು ಬರಬೇಕು ಅಂತ. ಕಾಲಲ್ಲಿ ಕಿರುಗೆಜ್ಜೆ ಮೇಲೆ ಮೊನ್ನೊಂದಿಗೆ ಲೋಲಾಕ್ಷ ಸೀತೆಯ ನಾಡಿದವನ ಎಂಬಂತೆ ಆ ಲಕ್ಷ್ಮೀದೇವಿ ಸೀತಾದೇವಿ ತಾನು ಆ ಗೆಜ್ಜೆಗಳನ್ನೆಲ್ಲ ಹಾಕಿಕೊಂಡು ತಾನು ಅತ್ಯಂತ ವಿನೀತಳಾಗಿ ಆ ಪರಮಾತ್ಮನ ರಾಮಚಂದ್ರನ ಹತ್ತಿರ ಬಂದು ನಿಂತಿದ್ದಾಳೆ. ಲಜ್ಜಾನದಿಂ ಕ್ಷಿಪ್ರಧರ ಪ್ರವಾಹಾನ್ ನೆಕ್ಕುರ್ವತಿ ಭಕ್ತಿ ಮಹಾನಮೌಘೈ. ಹೇಗೆ ಇತ್ತು ಅಂತಂದ್ರೆ ಬಹಳ ನಾಚಿಕೆ ಸ್ವಭಾವ. ನಾಚಿಕೆ ಅನ್ನುವ ನದಿ ಹರಿತಾ ಇತ್ತು, ಅದರ ಜೊತೆಗೆ ಭಗವಂತನ ಮೇಲೆ ಭಕ್ತಿ ಎನ್ನುವಂತಹ ಸಮುದ್ರ, ಆ ನಾಚಿಕೆ ಎನ್ನುವಂತಹ ನದಿ, ಭಕ್ತಿ ಎನ್ನುವಂತಹ ಸಮುದ್ರ ಎರಡೂ ಸೇರಿಕೊಂಡು ಬಂದಾಗ ಹೇಗೆ ಇರುತ್ತೋ ಹಾಗೆ ಆ ಸೀತಾದೇವಿ ರಾಮಚಂದ್ರನ ಹತ್ತಿರ ಬಂದು ತಾನು ನಿಂತಿದ್ದಾಳೆ. ನಿಂತು ಪರಮಾತ್ಮನ ಅಂಗಸ್ಪರ್ಶವನ್ನು ಮಾಡಿದ್ದಾಳಂತೆ. ದದರ್ಶ ದೇವಂ ಜಗದೇಕನಾಥಂ. ಆ ಪರಮಾತ್ಮನನ್ನ ನೋಡಿದ್ದಾಳೆ, ಹಾರಗಳನ್ನೆಲ್ಲ ತಾನು ಹಾಕಿದ್ದಾಳಂತೆ. ಹೀಗೇನಂತಂದ್ರೆ ಆ ಪರಮಾತ್ಮನನ್ನ ಇವತ್ತು ನೋಡಿದ್ದು ಅಂತಲ್ಲ, ಸೀತೆ ರಾಮನನ್ನ ಇವತ್ತು ನೋಡಿದಳು ಅಲ್ಲ, ಸೀತೆಯಾಗಿ ರಾಮನನ್ನ ಯಾವಾಗಲೂ ನೋಡ್ತಿರ್ತಾಳೆ, ರುಕ್ಮಿಣಿಯಾಗಿ ಕೃಷ್ಣನನ್ನ ಯಾವಾಗಲೂ ನೋಡ್ತಿರ್ತಾರೆ. ಹೀಗೆ ಪರಮಾತ್ಮನ ಅನಂತ ರೂಪಗಳು ಆ ರೂಪದ ಲಕ್ಷ್ಮೀದೇವಿ ಆಗಿ ತಾನು ಪರಮಾತ್ಮನ ಸೇವೆಗಳನ್ನ ದರ್ಶನಗಳನ್ನ ಎಲ್ಲವನ್ನೂ ಕೂಡ ನಿತ್ಯದಲ್ಲಿಯೂ ಕೂಡ ಮಾಡ್ತಾ ಇರುವವರೇ ಇವತ್ತು ಲೋಕದ ದೃಷ್ಟಿಯಲ್ಲಿ ಆ ರಾಮಚಂದ್ರನ ದರ್ಶನವನ್ನು ಮಾಡಿದ್ದಾಳೆ. ಇದನ್ನೇ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿ ತೊಗಳಿ ಹೀಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನುದಿನವು ಎಂಬಂತೆ ಅದನ್ನು ನೋಡಿ ಏನೋ ಎಂದು ನೋಡೇ ಇಲ್ಲ ಅಂತೆ ತಾನು ಆ ರಾಮನನ್ನು ನೋಡಿ ಹಿಗ್ಗಿ ಹೋಗಿದ್ದಾಳೆ. ನಮಗೆ ಅದನ್ನ ತಿಳಿಸ್ತಾ ಇದ್ದಾರೆ ಅಷ್ಟೇ. ಅದು ನಿತ್ಯವೂ ಕೂಡ ಆ ಲಕ್ಷ್ಮೀದೇವಿ ಸೀತಾ ರೂಪದಿಂದ ರಾಮನನ್ನು ನೋಡ್ತಾನೆ ಇರ್ತಾಳೆ. ಹೀಗೆ ಎಲ್ಲ ಆಗಿದೆ. ಜನಕ ಮಹಾರಾಜರಿಗೆ ಅತ್ಯಂತ ಸಂತೋಷ ಆಯಿತು. ರಾವಣ ಏನಂತಂದ್ರೆ ಭಾರೀ ಪ್ರಯತ್ನ ಮಾಡ್ತಿದ್ದ, ಎತ್ತಲಿಕ್ಕಾಗಲಿಲ್ಲ. 16 ಬಾರಿ ತಂದು ಪ್ರಯತ್ನ ಮಾಡಿದ್ದಾನೆ. ಸಂಸಿನ್ನ ಗಾತ್ರ ಪತಿತಾ ವಿಮೂರ್ಛಿತ, ಎತ್ತಲಿಕ್ಕಾಗದೇನೆ ಮೂರ್ಛಿತನಾಗೆಲ್ಲ ಹೋಗಿದ್ದ. ಅದಾದ್ರೆ ಏನಂತಂದ್ರೆ ಹಾಗೆ ಸರಿಯಾದ ಮಾರ್ಗದಿಂದಲೇ ಸಂಪಾದನೆ ಮಾಡಬೇಕಂತೇನಿದೆ, ಸಂಪಾದನೆ ಮಾಡಬೇಕು, ಯುದ್ಧ ಮಾಡಿ ತೆಗೆದುಕೊಂಡು ಬರೋಣ ಅಂತೇಳಿ ಹಗಲು ರಾತ್ರಿ ಅನ್ನೋದು ನೋಡ್ತೇನೆ. ಸೀತೆಗೆ ಮೋಹಿತನಾಗಿ ಹಗಲಿನಲ್ಲಿನೇ ಯುದ್ಧ ಆಡಬೇಕು, ಆಕ್ರಮಣ ಮಾಡಬೇಕು ಅಂತೆಲ್ಲ ಇದೆ. ಅದು ಯಾವುದೂ ಧರ್ಮವನ್ನು ನೋಡ್ತೇನೆ ತನಗೆ ಯಾವಾಗ ಬರ್ಬೇಕನ್ಸಿತ್ತೋ ಆಗಾಗೆಲ್ಲ ಒಂದು ಉಪದ್ರವವನ್ನು ಕೊಡ್ತಿದ್ದಾರೆ. ಆದ್ರೆ ದಶರಥ ಜನಕ ಮಹಾರಾಜ ಭಾರೀ ನಿಪುಣ, ಅವನು ಅದಕ್ಕೂ ವ್ಯವಸ್ಥೆ ಮಾಡ್ಕೊಂಡಿದ್ದ. ಏನಂತಂದ್ರೆ ಸೀತೆಗಾಗಿ ಯಾರೂ ಕೂಡ ಇವನನ್ನ ಬಲಾತ್ಕಾರ ಮಾಡುವಂತೆ ಆಗಬಾರ್ದು, ಇವನನ್ನ ಯುದ್ಧದಲ್ಲಿ ಹೊಡೆದು ಹಾಕ್ಬೋದೇನೋ, ಸೀತಾ ನಿಮಿತ್ತವನ್ನು ಇಟ್ಕೊಂಡು ಏನಾದರೂ ಯುದ್ಧಕ್ಕೆ ಬಂದ್ರೆ ಅಲ್ಲಿ ಅವನಿಗೆ ಅಪಜಯ ಅನ್ನೋದೇ ಇಲ್ಲ ಅನ್ನೋ ವರವನ್ನ ಇವ ಪಡ್ಕೊಂಡಿದ್ದಾರೆ. ಎಷ್ಟು ಸಿಸ್ಟಮೆಟಿಕ್ ಆಗಂದ್ರೆ ಒಬ್ಬ ತಂದೆ ತಾನು ಮಕ್ಕಳ ಪೋಷಣೆಗಳನ್ನೆಲ್ಲ ಹೇಗೆ ಮಾಡಬೇಕು ಅಂತ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾನೆ. ಎಲ್ಲಾ ರೀತಿಯಾಗಿರುವಂತಹ ರಕ್ಷಣೆಗಳನ್ನು ಕೊಡಬೇಕು, ಅದೇ ರೀತಿಯಾಗಿ ಮಕ್ಕಳನ್ನ ಅದೇ ರೀತಿಯಾಗಿ ಬೆಳೆಸಬೇಕು ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದಾರೆ. ಹೀಗೆ ಏನಂತಂದ್ರೆ ಅಷ್ಟು ಜನಕರಾಜ ತಾನು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದ. ರಾಮ ಅದನ್ನು ಎತ್ತಿದ್ದು ನೋಡಿ ಬಹಳ ಸಂತೋಷ ಆಗಿದೆ. ದಶರಥನನ್ನ ಪರಿವಾರ ಸಮೇತವಾಗಿ ಬರಬೇಕು ಅಂತ ಹೇಳಿ ಆದೇಶ ಕೊಟ್ಟು ಕಳುಹಿಸಿದ್ದಾನೆ. ಎಲ್ಲರೂ ಕೂಡ ದಶರಥ ತಾನು ತನ್ನ ಮಡದಿಯರು ಎಲ್ಲರನ್ನೂ ಕೂಡ ಲಕ್ಷ್ಮಣ ಭರತ ಶತ್ರುಘ್ನರನ್ನೆಲ್ಲ ಕರೆದುಕೊಂಡು ಬಂದಿದ್ದಾನೆ. ಈ ಕಡೆ ಶತಾನಂದರು, ವೆಂಕಟೇಶ್ ಕಲ್ಯಾಣದಲ್ಲಿ ಕೇಳಿರ್ತೀವಿ, ಆ ಶತಾನಂದರು ಈ ಜನಕರಾಜನ ಪುರೋಹಿತರು. ಅವರು ಹಿಂದೆ ಎಲ್ಲ ಹೇಳಿದ್ರು, ನಿನ್ನ ಮಕ್ಕಳಿಗೆ ಇನ್ನ ಎಲ್ಲ ಮಕ್ಕಳಿಗೂ ಕೂಡ ಒಬ್ಬನೇ ರಾಜನ ಮಕ್ಕಳಿಗೆ ಮದುವೆ ಆಗಬೇಕು ಅಂತೇಳಿ ಅದು ಒಂದು ರಿಸ್ಟ್ರಿಕ್ಷನ್. ಹಾಗಾಗಿ ಎಲ್ಲ ಸರಿಯಾಗಿ ಕೂಡಿ ಬಂದಿದೆ ಅಂತ ತಿಳಿದುಕೊಂಡು
ಎಲ್ಲ ಕನ್ಯಾದಾನಂದವಾಗಿರುವಂತಹ ಸಂಕಲ್ಪಗಳನ್ನ ನಂದೀಶ್ವಾದ ಪುಣ್ಯ ವಾಚನ ಇತ್ಯಾದಿ ಎಲ್ಲ ಕರ್ಮಗಳನ್ನ ವಸಿಷ್ಠರು ಈ ಕಡೆ ಇವರಿಗೆ ಮಾಡಿಸಿದ್ದಾರೆ, ಶತಾನಂದರು ಜನಕರಾಜನಿಗೆ ಮಾಡಿಸಿದ್ದಾರೆ. ಆಮೇಲೆ ಎಲ್ಲರೂ ಕೂಡ ಆ ಪರಮಾತ್ಮ ಜನಕಂ ಜಗತಾಂ ರಾಮಂ ಜನನೀಮಪಿ ಜಾನಕಿ ವಧು ವರೋತ್ತಮಾಯಾತೋ ಐಕ್ಷಂತ ಸುರೋತ್ತಮಾಹ. ಆಗ ಆ ಪರಮಾತ್ಮ ರಾಮ ತಾನು ಆ ಸೀತಾದೇವಿಗೆ ಮಾಂಗಲ್ಯ ಬಂಧನವನ್ನು ಮಾಡಿದ್ದಾನೆ. ಅಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೆ ಬದ್ಧಾಂಶುಮಗೆ ತ್ವಂ ಜೀವ ಶರಣಾಂ ಶತಂ ಅಂತ ಹೇಳಿ ಆ ಸೀತಾದೇವಿಗೆ ಮಾಂಗಲ್ಯ ಬಂಧನವನ್ನ ಮಾಡಿದ್ದಾನೆ. ಹೀಗೆ ಊರ್ಮಿಳೆಯನ್ನ ಲಕ್ಷ್ಮಣನಿಗೆ, ಮಾಂಡವಿ ಅಥವಾ ಮಾಲವಿ ಅವಳನ್ನ ಭರತನಿಗೆ, ಶ್ರುತಕೀರ್ತಿಯನ್ನ ಶತ್ರುಘ್ನನಿಗೆ ಕೊಟ್ಟು ಮದುವೆಯನ್ನ ಮಾಡಿಸಿದ್ದಾರೆ. ಹೀಗೆ ಅವರೆಲ್ಲರೂ ಕೂಡ ಆ ಮದುವೆಯನ್ನ ಮುಗಿಸಿಕೊಂಡು ತಾವು ಹೊರಟಿದ್ದಾರೆ. ನಿಮಿತ್ತಾನಿ ನಿಮಿತ್ತಜ್ಞ ಸ ನಿರೀಕ್ಷಣವಾದಿಪಃ ಪದವ್ಯಾ ವಿಪದಾಶಂಕಿ ಹಿತಮೂಚೆ ಪುರೋಹಿತಂ. ಹೊರಡಬೇಕಾದಾಗ ಸ್ವಲ್ಪ ಏನೋ ಅಪಶಕುನ ಆದಂತೆ ಆಗಿದೆ. ತಕ್ಷಣದಲ್ಲಿಯೇ ದಶರಥ ಪ್ರಾಗಚ್ಚಿನ್ನೇನ ಕಲ್ಯಾಣಂ ಶಂಸಂತೀಮೇ ವೃದಾ ಕಥಂ. ಪಕ್ಷಿ ಪ್ರಾಣಿಗಳು ಪ್ರದಕ್ಷಿಣವಾಗಿ ಸುತ್ತು ಹರಿತಾ ಇದ್ವಂತೆ. ಅದನ್ನ ಗಮನಿಸಿರುವಂತಹ ದಶರಥ ಏನೋ ಅಪಶಕುನ ಆಗುವಂತೆ ಅನಿಸ್ತಾ ಇದೆ, ವಸಿಷ್ಠರೇ ಏನಾದರೂ ಸೂಚನೆ ಕೊಡ್ರಿ ಅಂತ ಹೇಳಿ ಕೇಳಿದಾಗ ವಾಣಿ ಮಾಕರಣ ಭೂಪಸ್ಯ ವಸಿಷ್ಠೋ ವಿಸ್ಮಿತೋ ಬ್ರವೀತ್ ಅಸ್ತಿನೋ ಭಯಮಾಸನ್ನಂ ಶಾಂತಿಶ್ಚಾಸ್ಯ ಭವೇದಿತಿ. ಹೌದು, ಆಪತ್ತು ಬರುವುದಿದೆ, ಆದರೆ ಬರುತ್ತೆ, ಆದರೆ ಹೋಗುತ್ತೆ ಅಂತೇಳಿ ಇಷ್ಟೇ ಹೇಳಿಬಿಟ್ಟು ಬ್ರಾಹ್ಮಣರ, ಗುರುಗಳ, ಹಿರಿಯರ ಮಾತಿನಲ್ಲಿ ವಿಶ್ವಾಸ ಇರಬೇಕು. ವಿಶ್ವಾಸ ಫಲದಾಯಕ. ಭಯ ಬಂದಿದೆ, ಅಯ್ಯೋ ಏನೋ ಆಗತ್ತೆ ಅನ್ನುವಂತಹ ಮಂಗಳಕರವಾದ ಘಟನೆಯಲ್ಲಿ ಹೊರಡಬೇಕಾದಾಗ ಅಪಶಕುನ ಆದರೆ ಎಷ್ಟು ಭಯ ಆಗತ್ತೆ. ಗುರುಗಳು ಹೇಳಿದ್ರು ಬರುತ್ತೆ, ಅದು ಹೋಗುತ್ತೆ, ಚಿಂತೆ ಮಾಡಬೇಡ ಚಿಂತೆ ಒಂದೇ ಒಂದು ಮಾತು, ಶಾಂತಿಶ್ಚಾಸ್ಯ ಭವೇದಿತಿ. ಅದರ ಶಾಂತಿಯೂ ಕೂಡ ಆಗತ್ತೆ, ಭಯ ಪರಿಹಾರ ಆಗತ್ತೆ ಅಂತ ಇಷ್ಟೇ ಹೇಳಿದ್ದಾರೆ. ಸರಿ ಆಯಿತು ಅಂತೇಳಿ ಹೊರಟಿದ್ದಾರೆ. ಆಗ ಹೊರಟಾಗ ಏನೇನಂತಂದ್ರೆ ಪರಶುರಾಮ ದೇವರು ಎದುರಿಗೆ ಬಂದಿದ್ದಾರೆ. ಪರಶುರಾಮ ದೇವರು ಎದುರಿಗೆ ಬರೋದು ಅಂದ್ರೇನು? ಯಾರ ಎದುರಿಗೆ ಬಂದಿದ್ದಾರೆ? ದಶರಥನ ಎದುರಿಗೆ. ಅಂದರೆ ದಶರಥ ಯಾರು? ಕ್ಷತ್ರಿಯ. ಕ್ಷತ್ರಿಯರ ಎದುರಿಗೆ ಪರಶುರಾಮ ದೇವರು ಬಂದರೆ ಕ್ಷತ್ರಿಯರಿಗೆ ನಡುಕು ಹತ್ತು ಬಿಡ್ತು. 21 ಬಾರಿ ಭೂಮಿಯನ್ನು ಸುತ್ತಿ ಇಡೀ ಕ್ಷತ್ರಿಯ ಕುಲವನ್ನೇ ಸಂಹಾರ ಮಾಡಿದವರು ಅಂತಹ ವ್ಯಕ್ತಿ ಎದುರಿಗೆ ಬಂದು ನಿಂತರೆ, ಮಗನ ಮದುವೆ ಆಗಿದೆ, ಸೊಸೆ ಹೆಣ್ಣು ಇದ್ದಾರೆ, ಪುಟ್ಟ ಪುಟ್ಟ ಮಕ್ಕಳು, ದಶರಥರಿಗೆ ಭೂಮಿ ಮೇಲೆ ಕಾಲೇ ನಿಲ್ತಾ ಇಲ್ಲ, ಹೆದರಿ ಹೋದ. ಎಲ್ಲ ರೀತಿಯಾಗಿರುವಂತಹ ಸಂಧಾನ ಮಾಡುವುದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಇಲ್ಲ, ನೀನು ರಾಮನನ್ನೇ ಕಳಿಸುವಂತ. ಕೊನೆಗೆ ಮತ್ತೆ ವಸಿಷ್ಠರ ಸಮ್ಮತಿಯನ್ನ ಪಡೆದುಕೊಂಡು ತಾನು ಅಲ್ಲಿ ಕಳಿಸಿದಾಗ ಪರಮಾತ್ಮ ತಾನು ಪರಶುರಾಮ ರೂಪಕ್ಕೂ ರಾಮನಿಗೂ ಹೀಗೆ ಹಿಂದೆ ಕೇಳಿದಂತೆಯೇ ಅಭೇದ ಇದೆ, ಆದರೂ ಕೂಡ ಜಗತ್ತಿಗೆ ಮಂಗಲ ಮಾಡುವುದಕ್ಕಾಗಿ ಬಂದಿರೋರು, ಯುದ್ಧ ಆಡೋಣ ಅಂತ ಕರೀತಾರೆ. ದಶರಥನಿಗೆ ಹೆದರಿಕೆ ಆಗೋಯ್ತು. ರಾಮನಿಗೆ ಹೆದರಿಕೆ ಇಲ್ಲ, ಯಾಕೆ ಆಡಬೇಕಾಗಿದೆ ಅನ್ನೋದು ಗೊತ್ತು. ಯುದ್ಧ ಆಡುವುದಕ್ಕಾಗಿ ಆರಂಭ ಮಾಡಿದ್ದಾರೆ. ಪರಶುರಾಮ ದೇವರು ಸೋತು ಹೋದರು. ಹರಿಜಿತಸ್ಯಾದಿ ತಥೈವ ವದಸೆ. ಅಲ್ಲಿ ಅತುಲ ಎನ್ನುವಂತಹ ರಾಕ್ಷಸ ಆ ಪರಶುರಾಮ ದೇವರ ನಾಭಿಯಲ್ಲಿ ಇದ್ದ. ಅವನು ತಪಸ್ಸನ್ನ ಮಾಡಿ ಏನಂತಂದ್ರೆ, ನನಗೆ ಅವಧ್ಯಕ್ಕ ವರ ಕೊಡಿ ಅಂತ ಕೇಳ ಬ್ರಹ್ಮದೇವರ ಕುರಿತು. ಬ್ರಹ್ಮದೇವರು ಹೇಳಿದ್ರು, ಅದು ನಮ್ಮ ಇದರಲ್ಲಿ ಸಿಗೋದಿಲ್ಲ, ಸಿಸ್ಟಮ್ ಅಲ್ಲಿ ಇಲ್ಲ, ಅದು ನನ್ನ ಸಿಸ್ಟಮ್ ಅಲ್ಲಿ ಯಾವ ಇದೆಯೋ ಅದನ್ನು ಕೇಳು, ನನ್ನ ಹತ್ರ ಇರೋದನ್ನ ನಾನು ಕೊಡ್ಬೋದು, ಅವತ್ತೇ ನಾನು ನಿಮಗೆ ವರ ಕೊಡ್ತಾ ಇದ್ದಿಲ್ಲ, ನನಗತ್ತು ಒಂದು ದಿವಸ ನಾನೇ ಇಲ್ಲ ಅಂತ ಆಗ್ತೀನಿ. ಅಂದ್ಮೇಲೆ ನಾನು ಮಾಡಿರ್ಲಿಕ್ಕೆ ಸಾಧ್ಯನಾ? ಬ್ರಹ್ಮದೇವರಿಗೂ ಕೂಡ ಹೇಳಿದೆ. ಅಂದಮೇಲೆ ನಾನು ನೀನು ಅವಧನಾಗುವಂತೆ ವರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಒಂದು ಮಾತು ಕೊಡ್ಬೋದು, ಒಂದ್ ಸ್ವಲ್ಪ ಏನಾದ್ರು ಸಂಕೋಚ ಮಾಡಿ ಕೊಡ್ಬೋದು. ನೋಡ್ತಾ ನೀನು ಅವಧನಾಗಿರ್ಬೇಕಲ್ಲ, ಅದಕ್ಕೇನಂತಂದ್ರೆ ಯಾವತ್ತು ಪರಮಾತ್ಮ ಸೋಲ್ತಾನೋ, ಯಾವತ್ತು ಸೋಲೇ ಇಲ್ಲದೆ ಇರುವಂತಹ ಪರಮಾತ್ಮ ಸೋತಿದ್ದಾನೆ ಅಂತೇಳಿ ಯಾವತ್ತು ನಿನಗೆ ಅನ್ಸಂತೋ ಅವತ್ತು ನೀನು ಸಾಹಿತ್ಯ. ಪರಶುರಾಮ ದೇವರ ಜೊತೆಗೆ ಯುದ್ಧವಾಗಿದೆ, ಪರಶುರಾಮ ದೇವರು ಸೋದರು ಅಂತೇಳಿ ಒಳಗೆ ಕುಳಿತ ಅತುಲನಿಗೆ ಅನಿಸ್ತು. ಹರಿರ್ಜಿತ, ಪರಶುರಾಮ ದೇವರು ಸೋಲಿದ್ದಾರೆ ಅಂತ ಅನಿಸಿದ ಕೂಡಲೇ ಅತುಲ ಅಲ್ಲಿ ನಾಶವಾಗಿ ಹೋಗಿದ್ದಾನೆ. ಈ ಒಂದು ಕಾರಣಕ್ಕಾಗಿ ಆ ರಾಮ ಪರಶುರಾಮರು ಯುದ್ಧವನ್ನು ಮಾಡಿದಂತೆ ಮಾಡಿದ್ದಾರೆ. ಆಮೇಲೆ ಆ ಪರಶುರಾಮ ದೇವರು ಪ್ರದಕ್ಷಿಣೀಕೃತ್ಯ ಮುದಾ ದಕ್ಷಿಣಂ, ಆ ರಾಮಚಂದ್ರ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕಿ ಆ ಪರಶುರಾಮ ದೇವರು ತಮ್ಮನ್ನ ತಾವು ಆ ರಾಮನೊಡನೆ ಐಕ್ಯವನ್ನ ಹೊಂದಿಕೊಂಡಿದ್ದಾರಂತೆ. ಹೀಗೆ ಆ ಅತುಲನನ್ನ ಸಂಹಾರವನ್ನ ಮಾಡಿ ಅಲ್ಲಿಂದ ಅಯೋಧ್ಯೆಗೆ ಆ ಪರಮಾತ್ಮ ರಾಮಚಂದ್ರ ದೇವರು ಸಕುಟುಂಬ ಸಮರಿವಾರರಾಗಿ ಬಂದು ಯಾವ ರೀತಿಯಾಗಿ ವೈಕುಂಠದಲ್ಲಿ ಕ್ಷೀರಸಾಗರದಲ್ಲಿ ಲಕ್ಷ್ಮೀ ನಾರಾಯಣರು ಶೇಷಶಾಹಿಯಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸುಖವನ್ನು ಪಡ್ತಾರೋ, ಹಾಗೆ ಅಯೋಧ್ಯ ಪಟ್ಟಣದಲ್ಲಿ ಸೀತಾರಾಮಚಂದ್ರರು ತಾವು ಸುಖವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ ಹೀಗೆ ಆ ಬಾಲಕಾಂಡವನ್ನ ಇಲ್ಲಿಗೆ ನಾವು ನಾರಾಯಣ ಪಂಡಿತಾಚಾರ್ಯರು ಸಮಾಪ್ತಿ ಮಾಡಿದ್ದಾರೆ. ಮುಂದಿನ ವಿಷಯಗಳನ್ನ